ದಲ್ಲಿ ದೇದೀಪ್ಯಮಾನವಾಗಿ ಪ್ರಕಾಶಿಸುತ್ತಿರುವಂತಹ ಪರಮಾತ್ಮ ಚೈತನ್ಯಕ್ಕೆ ನಮಸ್ಕರಿಸಿ. ಸಹೋದರ ಸಹೋದರಿಯರೇ, ಮೊಟ್ಟ ಮೊದಲನೇದಾಗಿ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಫೆಡರೇಷನ್ನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ, ಈಗ ಇಂದಿನ ಒಂದು ವಿಷಯ ಮಂತ್ರಗಳು, ಸಾಧನೆ, ಪರಿಸರ ಅಂತ ಇದೆ. ಅಂದರೆ ಇಲ್ಲಿ ಮಂತ್ರಗಳು ಅಂದರೆ ಏನು, ಆ ಮಂತ್ರಗಳ ಒಂದು ಪ್ರಭಾವ ಅಥವಾ ಪರಿಣಾಮ ಏನು, ಅದು ಆ ಮಂತ್ರವನ್ನು ಉಚ್ಚರಿಸ್ತಕ್ಕಂತಹ ಒಬ್ಬ ಸಾಧಕನ ಮೇಲೆ ಯಾವ ರೀತಿಯಾಗಿ ಅದರ ಪರಿಣಾಮ ಇದೆ, ಅಷ್ಟು ಮಾತ್ರ ಅಲ್ಲದೇನೆ ಆ ಮಂತ್ರವನ್ನು ಉಚ್ಚರಿಸುವಾಗ ಅದರಿಂದ ಪರಿಸರದ ಮೇಲೆ ಆಗ್ತಕ್ಕಂತಹ ಒಂದು ಪರಿಣಾಮಗಳು, ಇದೆಲ್ಲ ವಿಷಯಗಳನ್ನ ನಾವು ಸ್ವಲ್ಪ ವಿಚಾರ ಮಾಡೋಣ. ಈಗ ಮೊದಲನೇದು, ಈಗ ಮಂತ್ರ ಅಂದರೆ ಏನು ಅಂತ ನಾವು ಸ್ವಲ್ಪ ವಿಚಾರ ಮಾಡಿದ್ರೆ, ಮಂತ್ರ ಅಂದರೆ ನೋಡಿ, ಮನ್ ಅಂದರೆ ಮನಸ್ಸು ಅಂತ ಹೇಳಿ, ಮನಸ್ಸು. ತ್ರ ಅಂದರೆ ಅದನ್ನು ಮೀರಿ ಹೋಗ್ತಕ್ಕಂಥದ್ದು, ಅಂದರೆ ಮನಸ್ಸನ್ನು ಮೀರಿ ಹೋಗೋದು. ಈ ಮನಸ್ಸನ್ನು ಮೀರಿ ಹೋಗೋದಕ್ಕೆ ಯಾವುದು ನಮಗೆ ಸಹಾಯ ಮಾಡ್ತದೋ ಅದನ್ನು ನಾವು ಮಂತ್ರ ಅಂಥೇಳಿ ಕರಿತೀವಿ. ಅದಕ್ಕೆ ಇನ್ನೂ ಒಂದು ನಮ್ಮ ಉಪನಿಷತ್ನಲ್ಲಿ ಮನನಂ ತ್ರಾಯತೆ ಇತಿ ಮಂತ್ರ, ಮನನಂ ತ್ರಾಯತೆ ಇತಿ ಮಂತ್ರ ಅಂದರೆ ಮನನಕ್ಕೆ ಯಾವುದು ಯೋಗ್ಯವಾಗಿದೆಯೋ ಅದೇ ಮಂತ್ರ ಅಂಥೇಳಿ ನಾವು ವಿಚಾರ ಮಾಡಬಹುದು. ಜೊತೆಗೆ ಇನ್ನೂ ಮುಂದುವರೆದು ಮತ್ತೊಂದು ಮಾತು ಬರ್ತದೆ, ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂ ದೈವತಂ ಅಂಥೇಳಿ. ಇಡೀ ಈ ಪ್ರಪಂಚ ಅಂತಕ್ಕಂಥದ್ದು ಏನಿದೆ ಇದೆಲ್ಲವೂ ಕೂಡ ದೈವಾಧೀನವಾಗಿರ್ತಕ್ಕಂಥದ್ದು. ಎಲ್ಲವೂ ಕೂಡ, ಇಡೀ ಪ್ರಪಂಚ ಏನಿದೆ ಅದೆಲ್ಲವೂ ಕೂಡ ಅವನ ನಿಯಮಕ್ಕೆ ಒಳಗಾಗಿರ್ತಕ್ಕಂಥದ್ದು, ಅವನ ಅಧೀನದಲ್ಲಿರ್ತಕ್ಕಂಥದ್ದು, ಆ ಭಗವಂತನ ಅಪರಾತ್ಪರ ಚೈತನ್ಯದ ಅಧೀನದಲ್ಲಿರ್ತಕ್ಕಂಥದ್ದು ಈ ಪ್ರಪಂಚ ಅಂತಾದ್ರೆ ಮಂತ್ರಾಧೀನಂ ದೈವತಂ ಅಂತ ಹೇಳ್ತಾರೆ. ಆ ದೇವತೆಗಳು ಕೂಡ ಆ ಮಂತ್ರದ ಅಧೀನರಾಗ್ತಾರೆ. ಪ್ರಪಂಚ ಪರಮಾತ್ಮನ ಅಧೀನದಲ್ಲಿದ್ರೆ ಪರಮಾತ್ಮ ಮಂತ್ರದ ಅಧೀನ ಅಂತ ಹೇಳ್ತಾರೆ. ಅಂದರೆ ಈಗ ನಮಗೆ ಒಂದು ವಿಜ್ಞಾನದ ದೃಷ್ಟಿಯಿಂದ ನಾವು ವಿಶ್ಲೇಷಣೆ ಮಾಡುವಾಗ ಏನು ಹೇಳ್ತೀವಿ, ಪ್ರಪಂಚ ಅಂದರೆ ಅದೆಲ್ಲವೂ ಕೂಡ ಒಂದು ವೈಬ್ರೇಷನ್ ಅಂತೀವಿ. ಈ ಪ್ರಪಂಚ ಅಂದ್ರೇ ಅದು ಬರೀ ವೈಬ್ರೇಷನ್, ಸಂಪೂರ್ಣವಾಗಿರೋದೆಲ್ಲ ಬರೀ ವೈಬ್ರೇಷನ್ಸ್. ಆ ವೈಬ್ರೇಷನ್ನಿಂದ ಎನರ್ಜಿ, ಎನರ್ಜಿಯಿಂದ ಮ್ಯಾಟರ್ ಅಂತೀವಿ. ಇದು ಸೈನ್ಸ್. ಇದು ಅಂದರೆ ವೈಬ್ರೇಷನ್ನಿಂದ ಒಂದು ಎನರ್ಜಿ, ಎನರ್ಜಿಯಿಂದ ಮ್ಯಾಟರ್ ಅಂತೀವಿ. ಸೊ ಈ ಮಂತ್ರಗಳು ಅಂತ ಹೇಳಿದ್ರೆ, ಆ ಮಂತ್ರಗಳು ಕೇವಲ ಒಂದು ಅಸಂಬದ್ಧವಾಗಿರ್ತಕ್ಕಂತಹ ಒಂದು ಶಬ್ದಗಳ ಒಂದು ಜೋಡಣೆ ಮಾತ್ರ ಅಲ್ಲ. ಮಂತ್ರ ಅಂದರೆ ಅದು ಒಂದು ನಿರ್ದಿಷ್ಟ ಒಂದು ಸ್ಪಂದಗತಿಯುಳ್ಳ ಒಂದು ವ್ಯವಸ್ಥಿತ ಜೋಡಣೆ ಅಂತ ಹೇಳ್ತೀವಿ. ಸೊ ಈ ಏನು ಪ್ರಪಂಚದ ಸೃಷ್ಟಿ ಇದೆ ಅಂತ ನಾವು ಹೇಳ್ತೀವಿ, ಈ ಸೃಷ್ಟಿಯ ಹಿಂದಿನ ರಹಸ್ಯವೇ ಆ ಶಬ್ದ ಅಂತಕ್ಕಂಥದ್ದು. ಆ ಶಬ್ದ ಇಲ್ದೇನೆ ಈ ಪ್ರಪಂಚದ ಸೃಷ್ಟಿ ಅಂತಕ್ಕಂಥದ್ದೇ ಇಲ್ಲ. ಹಾಗೆ ನೋಡಿದ್ರೆ ಈ ಇಡೀ ವಿಶ್ವದ ಸೃಷ್ಟಿಯ ಹಿಂದೆ ಒಂದು ಶಬ್ದ ಇದೆ, ಒಂದು ಸ್ಪಂದನಗತಿ ಇದೆ. ಅದಕ್ಕೋಸ್ಕರ ಆ ಸ್ಪಂದನಗಳಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಪರಿಣಾಮವೂ ಕೂಡ ಇದೆ. ಪರಿಣಾಮನೂ ಇದೆ ಅಂದರೆ, ಈ ನಾವೇನಾದರೂ ಆ ಶಬ್ದವನ್ನು ಸ್ಪರ್ಶಿಸಿದ್ರೆ ಆ ಸೃಷ್ಟಿಯನ್ನೇ ಸ್ಪರ್ಶಿಸ್ತೇವೆ ಅಂಥೇಳಿ. ಈ ಮನುಷ್ಯನ ಒಂದು ಮಾನಸಿಕ ರಚನೆ ಒಳಗಡೆನೆ ನಾವು ಹೋಗಬಹುದು ಅಂತ ಹೇಳ್ತಾರೆ. ಯಾವಾಗ ನಾವು ಆ ಶಬ್ದ ತರಂಗಗಳ ಆ ಮಹತ್ವನ ನಾವು ಅರ್ಥ ಮಾಡ್ಕೊಳ್ತೀವಿ,
ಅದರ ಒಂದು ಪರಿಣಾಮವನ್ನು ನಾವು ಅರ್ಥ ಮಾಡಿಕೊಂಡಾಗ ಆ ಮನುಷ್ಯನ ಒಂದು ಮಾನಸಿಕ ರಚನೆಯೊಳಗಡೆನೆ ನಾವು ತಲುಪಬಹುದು ಅನ್ನುವಂತಹ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಬಹುದು. ಅದಕ್ಕೋಸ್ಕರ ಈ ಶಬ್ದದ ಒಂದು ಸಾಮರ್ಥ್ಯವನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷಿಸುವಂತಿಲ್ಲ. ಅದು ಎಲ್ಲವನ್ನೂ ಕೂಡ ಪ್ರಭಾವಿಸ್ತದೆ. ಈ ಶಬ್ದ ಅಂತಕ್ಕಂಥದ್ದು ಪ್ರತಿಯೊಂದನ್ನೂ ಕೂಡ ಪ್ರಭಾವಿಸ್ತದೆ. ಈಗ ನಮ್ಗೆ ಉದಾಹರಣೆಗೆ ನಾವು ನೋಡಬಹುದು, ಆ ಶಬ್ದ ಯಾವ ಮಟ್ಟಿಗೆ ನಮ್ಮನ್ನ ಪ್ರಭಾವಿಸ್ತದೆ ಅಂತ ಹೇಳೋದಕ್ಕೆ ನಮ್ಗೆ ನಮ್ಮ ನಿತ್ಯ ಜೀವನದಲ್ಲೇ ಉದಾಹರಣೆಗಳನ್ನ ನಾವು ನೋಡಬಹುದು. ಶಬ್ದ ಅನ್ನೋದು ಒಂದು ಪದ, ಆದರೆ ಆ ಶಬ್ದದ ಆ ವೈಬ್ರೇಷನ್ ಏನು ಬೇರೆ ಬೇರೆ ಆಗುತ್ತೋ ಅದರ ಮೇಲೆ ಅದರ ಪರಿಣಾಮವೂ ಕೂಡ ಬೇರೆ ಬೇರೆ ಆಗುತ್ತೆ. ಈಗ ನಾವು ಒಂದು ಕಾರ್ಖಾನೆಯ ಪಕ್ಕದಲ್ಲಿ ನಾವೇನಾದ್ರೂ ಹೋಗ್ತಾ ಇದ್ರೆ ಆ ಕಾರ್ಖಾನೆಯಿಂದ ಬರ್ತಾ ಇರತಕ್ಕಂತಹ ಶಬ್ದ ನಮಗೊಂದು ರೀತಿ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಅದೇ ಏನಾದ್ರೂ ಸುಶ್ರಾವ್ಯವಾಗಿರ್ತಕ್ಕಂತಹ ಒಂದು ಸಂಗೀತವನ್ನು ನಾವು ಆಲಿಸ್ತಾ ಇದ್ರೆ ಆ ಸಂಗೀತ ನಮಗೆ ಒಂದು ಒಳ್ಳೆಯ ಪರಿಣಾಮವನ್ನ ನಮಗೆ ಮೇಲೆ ಉಂಟು ಮಾಡ್ತದೆ. ಇದು ಕೇವಲ ಮನುಷ್ಯರ ಮೇಲೆ ಅಷ್ಟೇ ಅಲ್ಲ, ಒಂದು ಪ್ರಾಣಿಗಳ ಮೇಲೆ, ಸಸ್ಯಗಳ ಮೇಲೆ ಕೂಡ ಇದರ ಪರಿಣಾಮ ಇದೆ ಅಂತಕ್ಕಂಥದ್ದನ್ನ ನಾವಿವತ್ತು ಬೇಕಾದಷ್ಟು ಒಂದು ಸಂಶೋಧನೆಗಳ ಮೂಲಕವೂ ಕೂಡ ನಮಗಿದು ತಿಳುವಳಿಕೆಗೆ ಬಂದಿರತಕ್ಕಂಥ ಒಂದು ವಿಚಾರ. ಅದರಿಂದ ಇಲ್ಲಿ ಮಂತ್ರ ಅಂತ ಹೇಳಿದ್ರೆ ಅದು ಒಂದು ಸರಿಯಾದ ಒಂದು ಶಬ್ದಗಳ ಒಂದು ಕಾಂಬಿನೇಷನ್ ಅಂತ ಹೇಳ್ತೀವಿ. ಆ ಸರಿಯಾದ ಕಾಂಬಿನೇಷನ್ ಅನ್ನು ನಾವು ಹಾಕಿದ್ರೆ ಅದು ಆ ಸೃಷ್ಟಿಯ ಒಂದು ಬಾಗಿಲನ್ನೇ ತೆರೀತದೆ. ಅಂದ್ರೆ ಶಬ್ದವನ್ನು ನಾವು ಸ್ಪರ್ಶಿಸಿದ್ರೆ ಸೃಷ್ಟಿಯನ್ನೇ ಸ್ಪರ್ಶಿಸ್ತೀವಿ ಅಂತಕ್ಕಂಥದ್ದು ಅದರ ಅರ್ಥ. ಈ ಶಬ್ದ ಸೃಷ್ಟಿಯ ಮೂಲಭೂತ ಅಂಶ. ಅಂದ್ರೆ ನಮ್ಗೆ ಗೊತ್ತಿದೆ, ಈ ಪ್ರಪಂಚ ಸೃಷ್ಟಿಯಾಗೋದಕ್ಕೆ ಮುಂಚೆ ಏನಿತ್ತು ಅಂತ ಹೇಳಿದ್ರೆ ಕೇವಲ ಅಲ್ಲಿ ಒಂದು ಶಬ್ದ ಇತ್ತು. ಅದನ್ನೇ ನಾವು ಓಂಕಾರ ಅಂತ ಹೇಳ್ತೀವಿ. ಇದನ್ನ ಇವತ್ತಿನ ಒಂದು ನಾಸಾ ಅಂತಕ್ಕಂತಹ ಏನೊಂದು ವೈಜ್ಞಾನಿಕ ಒಂದು ಸಂಶೋಧನೆಗೆ ಹೆಸರಾಗಿರ್ತಕ್ಕಂತಹ ಸಂಸ್ಥೆ, ಅವರೂ ಕೂಡ ಇದ್ರ ಮೇಲೆ ಸಾಕಷ್ಟು ರಿಸರ್ಚ್ ಅನ್ನು ಮಾಡಿ ಏನೂ ಇಲ್ಲ ಅನ್ನುವಂತಹ ಸ್ಥಳದಲ್ಲೂ ಕೂಡ ಅಲ್ಲಿ ಒಂದು ಶಬ್ದ ಇದೆ ಅನ್ನೋದನ್ನ ಇವತ್ತು ಕಂಡುಹಿಡಿದಿದ್ದಾರೆ. ಆ ಶಬ್ದವೇ ಓಂ ಅಂತಕ್ಕಂಥದ್ದು. ಹಾಗಾಗಿ ಈ ಸೃಷ್ಟಿ ಅಂತಕ್ಕಂಥದ್ದು ಒಂದು ಅರ್ಥದಲ್ಲಿ ಈ ಶಬ್ದ ಅಂತಕ್ಕಂಥದ್ದು ಈ ಸೃಷ್ಟಿಯ ಒಂದು ಮೂಲಭೂತ ಅಂಶ. ಅದರಿಂದ ಶಬ್ದದ ಮೇಲೆ ನಾವೇನಾದ್ರೂ ಪ್ರಭುತ್ವನ ಸಾಧಿಸಿದ್ರೆ ಅದರ ಅರ್ಥ ಸೃಷ್ಟಿಯ ಮೇಲೂ ಕೂಡ ಪ್ರಭುತ್ವ ಇರುತ್ತೆ. ನೋಡಿ, ಶಬ್ದದ ಮೇಲೆ ಪ್ರಭುತ್ವನ ಸಾಧಿಸಿದ್ರೆ ಅದು ನಮ್ಗೆ ಒಂದು ಅರ್ಥದಲ್ಲಿ ಸೃಷ್ಟಿಯ ಮೇಲೆ ಪ್ರಭುತ್ವ ಸಾಧಿಸ್ತೀವಿ ಅಂತ ಹೇಳಿ. ಅದಕ್ಕೋಸ್ಕರವೇ ಈ ಮಂತ್ರಗಳೆಲ್ಲವೂ ಕೂಡ ಬಂದದ್ದು ನಮ್ಮ ಋಷಿಮುನಿಗಳಿಂದ. ಆ ಋಷಿಮುನಿಗಳು ಏನ್ ಮಾಡಿದ್ರು, ಅವರನ್ನ ನಾವು ಆ ಋಷಿಮುನಿಗಳನ್ನ ಮಂತ್ರ ದ್ರಷ್ಟಾರರು ಅಂತ ನಾವು ಕರಿತೀವಿ. ಅಂದ್ರೆ ಆ ಒಂದು ನಿರ್ದಿಷ್ಟ ಸ್ಪಂದಗತಿಯ ಆ ಶಬ್ದಗಳನ್ನ ಬಿಡುಗಡೆ ಮಾಡ್ತಾ ಅದರಿಂದ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದನ್ನ ಅವರು ಸಾಕ್ಷಾತ್ತಾಗಿ ಕಂಡುಕೊಂಡ್ರು. ಅವರದನ್ನ ದ್ರಷ್ಟಾರರು ಅಂತೀವಿ. ಅದನ್ನ ಸ್ವತಃ ತಾವು ದರ್ಶಿಸಿ ಅದರ ಪರಿಣಾಮ ಏನಾಗ್ತಾ ಇದೆ ಅದನ್ನ ನಮಗೆ ಪ್ರಪಂಚಕ್ಕೆ ಕೊಟ್ರು. ಅವುಗಳನ್ನೇ ನಾವು ಮಂತ್ರಗಳು ಅಂತ ನಾವು ಕರಿತಾ ಇದ್ದೀವಿ. ಅವುಗಳ ಪ್ರಯೋಜನವನ್ನು ಕೂಡ ನಾವು ಪಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು. ಅದರಿಂದ ಈ ಸೃಷ್ಟಿ ಅಂತಕ್ಕಂಥದ್ದು ಶಬ್ದದ ಒಂದು ಸಂಕೀರ್ಣ ಮಿಶ್ರಣ ಅಂತ ಹೇಳ್ತೀವಿ. ಇಡೀ ಸೃಷ್ಟಿ ಯಾವುದೋ ಒಂದು ಸ್ಪಂದಗತಿಯ ಒಂದು ಸಂಕೀರ್ಣವಾಗಿರ್ತಕ್ಕಂತಹ ಒಂದು ಮಿಶ್ರಣ. ಅದರಿಂದ ನಮ್ಗೆ ಇದು ಅರ್ಥ ಆಗುತ್ತೆ, ಓಂ ಅಂತಕ್ಕಂಥದ್ದೇ ಇಡೀ ಸೃಷ್ಟಿಯ ಮೂಲ ಅನ್ನೋದಕ್ಕೆ ನಮಗೆ ನಮ್ಮ ಎಲ್ಲ ವೇದ ಉಪನಿಷತ್ತುಗಳೆಲ್ಲ ಅದಕ್ಕೆ ಸಾಕಷ್ಟು ನಮ್ಗೆ ವಿಚಾರಗಳನ್ನ ಕೊಡ್ತಾ ಇದ್ದಾರೆ. ಸೊ ಈ ಸೃಷ್ಟಿ ಆಗುವಂತೆ ಮಾಡಿದ್ದೇ ಈ ಶಬ್ದ ಅಂತ ಹೇಳ್ತಾರೆ. ಇಡೀ ಸೃಷ್ಟಿ ಒಂದು ರೀತಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಣುರಣಿಸ್ತಾ ಇದೆ ಅಂತ ಹೇಳ್ತಾರೆ. ಇಡೀ ಸೃಷ್ಟಿ ಒಂದು ರೀತಿ ಅನುರಣಿಸ್ತಾ ಇದೆ. ಅಂದ್ರೆ ನಾವು ಇದನ್ನ ಸ್ವಲ್ಪ ಮಟ್ಟಿಗೆ ನಾವೆಲ್ಲರೂ ಕೂಡ ಇದನ್ನ ನಾವು ಅನುಭವಿಸ್ಬೋದು ಕೂಡ. ನೋಡಿ, ನಿಶಬ್ದವಾದಂತಹ ಒಂದು ಸ್ಥಿತಿನಲ್ಲಿ ನಾವು ಕೂತ್ಕೊಂಡಿದ್ರೆ ಒಂದು ಶಬ್ದ ನಮ್ಮ ಕಿವಿಯ ಮೇಲೆ ನಾವು ಕೇಳಿಸ್ಕೊಳ್ಬಹುದು. ಬಟ್ ಅದಕ್ಕೆ ಆ ಒಂದು ಸೂಕ್ಷ್ಮತೆ ನಮಗಿರ್ಬೇಕಷ್ಟೇನೆ. ಆ ಸೂಕ್ಷ್ಮತೆ ಇದ್ರೆ ಒಂದು ನಿಶಬ್ದವಾದಂತಹ ಒಂದು ಸ್ಥಿತಿನಲ್ಲೂ ಒಂದು ಶಬ್ದವನ್ನು ನಾವು ಕೇಳಬಹುದು. ಅದನ್ನೇ ಮೌನದಲ್ಲಿನ ವಾಣಿ ಅಂತಾರೆ.
ನೋಡಿ, ಮೌನದಲ್ಲಿ ಕೂಡ ಒಂದು ವಾಣಿ ಇದೆ. ಬಟ್ ಆ ವಾಣಿಯನ್ನ ಕೇಳಿಸ್ಕೊಳ್ಬೇಕು ಅಂದ್ರೆ ನಮಗೆ ಆ ಸೂಕ್ಷ್ಮತೆ ಅಂತಕ್ಕಂಥದ್ದು ಇರಬೇಕು. ಈ ಮಂತ್ರ ಅಂದ್ರೆ ಕೇವಲ ಅದು ಮಾತು ಅಂತ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದಲ್ಲ, ಅದು ಮಾತನಾಡೋದಲ್ಲ. ಮಂತ್ರ ಅದಕ್ಕೆ ಹೇಳ್ತಾರೆ, ಮಂತ್ರ ಅಂದ್ರೆ ಅದನ್ನ ಪಠಿಸೋದು. ಮಂತ್ರ ಹೇಳೋದಲ್ಲ, ಮಂತ್ರ ಮಾತಲ್ಲ, ಅದನ್ನ ಪಠಿಸೋದು. ಅದಕ್ಕೆ ಅದನ್ನ ಅನುರಣನ ಅಂತ ಕರೀತಾರೆ. ಈ ಒಂದು ಮಂತ್ರಗಳನ್ನ ನಾವು ಉಚ್ಚಾರ ಮಾಡುವಾಗ ಎಲ್ಲಾ ಸಂದರ್ಭದಲ್ಲೂ ನಮಗೆ ಅದರ ಪೂರ್ಣವಾದ ಅರ್ಥ ನಮಗೆ ತಿಳಿದಿರಲೇಬೇಕು ಅಂತ ಕೂಡ ಏನು ಇಲ್ಲ. ನಾ ಮಂತ್ರವನ್ನ ತಿಳಿದು ಉಚ್ಚರಿಸ್ಲಿ ಅಥವಾ ತಿಳಿಯದೇನೆ ಅದನ್ನು ಉಚ್ಚರಿಸಿದ್ರೂ ಕೂಡ ಅದರಿಂದ ಆಗ್ತಕ್ಕಂತಹ ಪರಿಣಾಮ ಮಾತ್ರ ಸಾಕಷ್ಟು ಮಟ್ಟಿಗೆ ಅದ್ರ ಪರಿಣಾಮ ಆಗೇ ಆಗುತ್ತೆ. ನಾವು ಅದ್ರ ಅರ್ಥ ಗೊತ್ತಿಲ್ಲ ಅಂದ ತಕ್ಷಣ ಪರಿಣಾಮ ಆಗಲ್ಲ ಅಂತ ಇಲ್ಲ. ಆದ್ರೆ ಅಲ್ಲಿ ಬೇಕಾಗಿರ್ತಕ್ಕಂಥದ್ದೇನು, ಆ ತಲ್ಲೀನತೆ ಬೇಕು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಎಷ್ಟು ಆ ತಲ್ಲೀನತೆಯಿಂದ ಶ್ರದ್ಧೆಯಿಂದ ಆ ಮಂತ್ರವನ್ನು ನಾವು ಉಚ್ಚರಿಸ್ತೇವೆಯೋ ಅಷ್ಟರ ಮಟ್ಟಿಗೆ ಅದರ ಪರಿಣಾಮ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಅದು ನಾವು ನಮ್ಮ ದೇಹ, ನಾವೇನ್ ಹೇಳ್ತೀವಿ, ನಮ್ಮ ದೇಹ ಅಂತ ನಾವೇನ್ ಹೇಳ್ತೀವಿ, ಈ ದೇಹವೂ ಕೂಡ ಶಬ್ದದ ಒಂದು ವಿನ್ಯಾಸ ಅಂತಾನೆ ಹೇಳ್ತಾರೆ. ಇಡೀ ದೇಹದ ಒಂದು ಸ್ಟ್ರಕ್ಚರ್ ಏನಿದೆಯಲ್ಲ, ಇದು ಕೂಡ ಶಬ್ದದ ಒಂದು ವಿನ್ಯಾಸ. ಮಂತ್ರದ ಮೂಲಕ ನಾವು ಮಾಡ್ತಕ್ಕಂತಹ ಒಂದು ಶಬ್ದ ಆ ಬೃಹತ್ತಾದ ಬ್ರಹ್ಮಾಂಡನೇ ಅದು ಒಂದು ಬಾಗಿಲಿನ ರೀತಿ ಇರುತ್ತೆ ಅಂತ ಹೇಳ್ತಾರೆ. ನೋಡಿ, ನಾವು ಯಾವ ಒಂದು ಮಂತ್ರವನ್ನು ನಾವು ಸಮರ್ಪಕವಾಗಿ ಶ್ರದ್ಧೆಯಿಂದ ಉಚ್ಚಾರ ಮಾಡಿದ್ರೆ ಆ ಶಬ್ದ ಈ ಬ್ರಹ್ಮಾಂಡಕ್ಕೇನೆ ಒಂದು ಬಾಗಿಲು. ಅಂದ್ರೆ ಆ ಬ್ರಹ್ಮಾಂಡದ ರಚನೆಯೊಳಗಡೆನೆ ನಾವು ಹೋಗಬಹುದು. ಆ ಇಡೀ ಬ್ರಹ್ಮಾಂಡದ ರಚನೆನ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಮಂತ್ರ ಅಂದ್ರೆ ಮೂಲ ಶಬ್ದಗಳನ್ನ ನಿರ್ದಿಷ್ಟ ಒಂದು ರಚನೆಯಲ್ಲಿ ಬಳಸ್ತಕ್ಕಂಥದ್ದು. ಈ ಮಂತ್ರಗಳನ್ನ ಬಳಸಿ ಮಾಡ್ತಕ್ಕಂತಹ ಒಂದು ಸಾಧನಾ ಮಾರ್ಗ ಇದೆ. ಆ ಸಾಧನಾ ಮಾರ್ಗವನ್ನ ಮಂತ್ರ ಯೋಗ ಅಂತಾನೆ ಕೂಡ ಕರೀತಾರೆ. ಮಂತ್ರ ಯೋಗ ಅಂತ ಕರೀತಾರೆ ಅದನ್ನು. ಇದು ನಮ್ಮಲ್ಲಿ ಏನು ಸಪ್ತ ಒಂದು ಶಾಖೆಗಳು ಅಂತ ಹೇಳ್ತೀವೋ, ಆ ಸಪ್ತ ಶಾಖೆಗಳಲ್ಲಿ ಒಂದು ಸಪ್ತಮ ಶಾಖೆಗೆ ಸಂಬಂಧಪಟ್ಟವರು ಆದಷ್ಟು ಈ ಒಂದು ಮಂತ್ರ ಯೋಗವನ್ನ ಅವರು ಅವಲಂಬಿಸ್ತಾರೆ ಅಂತಕ್ಕಂಥ ವಿಚಾರವೂ ಕೂಡ ನಾವು ತಿಳ್ಕೊಳ್ಬಹುದು. ಅದರಲ್ಲಿ ಈಗ ನಮ್ಮ ಭಾರತ ದೇಶದಲ್ಲಿ ಬಳಕೆಯಲ್ಲಿರ್ತಕ್ಕಂತಹ ಬಹುತೇಕ ಮಂತ್ರಗಳು ನಮ್ಮ ವೇದ ಮತ್ತು ಉಪನಿಷತ್ತುಗಳಿಂದ ಆರಿಸಿರ್ತಕ್ಕಂತಹ ಒಂದು ಮಂತ್ರಗಳೇ. ಅದನ್ನ ನಮ್ಮ ಗುರುಗಳು ಮತ್ತು ಯೋಗಪಥದಲ್ಲಿ ಲೆಡ್ಬೀಟ್ ರವರು ಸಾಕಷ್ಟು ಅದರ ಬಗ್ಗೆ ವಿವರಣೆಗಳನ್ನ ಕೊಡ್ತಾರೆ. ಈ ಮಂತ್ರಗಳನ್ನು ಅವರು 5 ವಿಧಗಳಾಗಿ ವಿಂಗಡಿಸ್ತಾರೆ. ಮಂತ್ರಗಳನ್ನು ಕೂಡ 5 ವಿಧದ ಮಂತ್ರಗಳಿದೆ. ಯಾವ್ಯಾವ್ದ ಮಂತ್ರಗಳು ಅಂದ್ರೆ, ನಂಬಿಕೆಯಿಂದ ಕೆಲಸ ಮಾಡ್ತಕ್ಕಂತಹ ಮಂತ್ರಗಳು, ಸಹಚರ್ಯೆ ಅಥವಾ ವಿಶೇಷ ಸಂಬಂಧ ದೃಷ್ಟಿಯಿಂದ ಕೆಲಸ ಮಾಡ್ತಕ್ಕಂತಹವು, ಪರಸ್ಪರ ಒಮ್ಮತ ಅಥವಾ ಸಮ್ಮತದ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥವು, ಶಬ್ದಾರ್ಥದ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥವು, ಇನ್ನು 5ನೇದು ಅರ್ಥಕ್ಕೆ ಸ್ವಲ್ಪವೂ ಸಂಬಂಧವಿಲ್ಲದಂತೆ ಬರೀ ಶಬ್ದದ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಮಂತ್ರಗಳು. ಹೀಗೆ ಒಟ್ಟು 5 ವಿಧವಾದಂತಹ ಮಂತ್ರಗಳಿದೆ ಅಂತ ಯೋಗಿ ಲೆಡ್ಬೀಟ್ ರವರು ಯೋಗ ಗುರುಗಳು ಮತ್ತು ಯೋಗಪಥ ಗ್ರಂಥದಲ್ಲಿ ನಮಗೆ ಸ್ಪಷ್ಟಪಡಿಸ್ತಾರೆ. ಇವು ಹೇಗೆ ಕೆಲಸ ಮಾಡ್ತವೆ ಅಂತ ನಾವು ನೋಡಿದ್ರೆ, ಈ 1ನೇ ವಿಧದ ಮಂತ್ರಗಳು, ಈ ಮಂತ್ರಗಳ ಉಚ್ಚಾರಣೆಯಿಂದ ಒಂದು ನಿರ್ದಿಷ್ಟ ಪರಿಣಾಮ ಉಂಟಾಗುವುದ್ರ ಬಗ್ಗೆ ಅದ್ರ ಬಗ್ಗೆ ಒಂದು ದೃಢವಾದಂತಹ ನಂಬಿಕೆ ಇರಬೇಕು. ಅದಲ್ದೇನೆ ನಾವು ಆ ಮಂತ್ರವನ್ನ ಯಾರ ಒಂದು ಪ್ರಯೋಜನಕ್ಕಾಗಿ ನಾವು ಮಂತ್ರವನ್ನ ಉಚ್ಚಾರ ಮಾಡ್ತೇವೋ ಅಂಥವರಲ್ಲೂ ಕೂಡ ಆ ವಿಧವಾಗಿರ್ತಕ್ಕಂಥ ನಂಬಿಕೆ ಇರಬೇಕು. ಆ ಇಬ್ಬರಲ್ಲೂ, ಉಚ್ಚಾರ ಮಾಡೋರಲ್ಲೂ ಮತ್ತೆ ನಾವು ಯಾರನ್ನ ಕುರಿತು ಯಾರಿಗೆ ಒಳ್ಳೇದಾಗ್ಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಮಂತ್ರವನ್ನು ಉಚ್ಚಾರ ಮಾಡ್ತೀವೋ ಅವರಲ್ಲೂ ಕೂಡ ಆ ವಿಧವಾಗಿರ್ತಕ್ಕಂಥ ನಂಬಿಕೆ ಇದ್ರೆ ಮಾತ್ರ ಖಂಡಿತವಾಗ್ಲೂ ಅದರಿಂದ ಪ್ರಯೋಜನ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಲೆಡ್ಬೀಟ್ ರವರೇ ಕೆಲವಾರು ಉದಾಹರಣೆಗಳನ್ನು ಕೂಡ ಕೊಡ್ತಾರೆ. ಅವ್ರಿಗೇನೆ ಒಂದ್ಸಾರಿ ಎಲ್ಲೋ ಹೋಗುವಾಗ ಒಂದು ನಾಯಿ ಕಚ್ಚುತ್ತದೆ. ಆ ನಾಯಿ ಕಚ್ಚಿದಾಗ ಅಲ್ಲಿ ಪಕ್ಕದಲ್ಲೇ ಇದ್ದಂತಹ ಒಬ್ಬ ರೈತ ಯಾವುದೋ ಒಂದು ಗಿಡದಿಂದ ಒಂದಷ್ಟು ಎಲೆಯನ್ನ ಕಿತ್ಕೊಂಡು ಬಂದು ಯಾವುದೋ ಮಂತ್ರವನ್ನ ಉಚ್ಚಾರ ಮಾಡ್ತಾ ಆ ಮಂತ್ರೋಚ್ಚಾರಣೆಗಳನ್ನ ಮಾಡಿ ಅದನ್ನ ಸವರಿದ ತಕ್ಷಣ ಅದರಿಂದ ಆಗ್ತಾ ಇದ್ದಂತಹ ನೋವು ನಿವಾರಣೆ ಆಯ್ತು. ಜೊತೆಗೆ ನಾನೇ ನೋಡ್ತಾ ಇದ್ದೆ, ಯಾರೋ ಒಬ್ಬ ವ್ಯಕ್ತಿಯನ್ನ ಆ ಕಡೆಯಿಂದ ಕರ್ಕೊಂಡು ಬರ್ತಾ ಇದ್ರು. ಸುಮಾರು
2 ಜನ ಆ ಆ ವ್ಯಕ್ತಿಯನ್ನ ಎತ್ಕೊಂಡು ಬರ್ತಾ ಇದ್ರು. ಆದ್ರೆ ಬಂದ ಮೇಲೆ ಈ ಒಬ್ಬ ರೈತ, ಸಾಮಾನ್ಯ ರೈತ ಕೆಲವು ಮಂತ್ರವನ್ನು ಉಚ್ಚಾರ ಮಾಡ್ತಾ ಅವನಿಗೇನೋ ಕೆಲವು ಮಂತ್ರಗಳನ್ನು ಹಾಕಿದಾಗ ಈ ಕಡೆಯಿಂದ ಆ ವ್ಯಕ್ತಿ ಸಹಜವಾಗಿ ಒಬ್ಬನೇ ನಡ್ಕೊಂಡು ಹೋದ, ಇದನ್ನ ನಾನು ಕಣ್ಣಾರೆ ನೋಡಿದೆ ಅಂತ ಬರೀತಾರೆ. ಅಂದ್ರೆ ಇಲ್ಲಿ ಇಬ್ಬರಲ್ಲೂ ಆ ವಿಧವಾಗಿರ್ತಕ್ಕಂಥ ನಂಬಿಕೆ ಇದ್ದಾಗ ಅದು ನಿಜವಾಗ್ಲೂ ಪರಿಣಾಮವನ್ನು ಉಂಟು ಮಾಡ್ತದೆ ಅನ್ನುವಂಥದ್ದು. ಇದನ್ನು ಸಾಮಾನ್ಯ ಹಳ್ಳಿಗಳಲ್ಲಿ ನಾವು ಇದುವರೆಗೂ ಇನ್ನೂ ಇಂಥ ವ್ಯವಸ್ಥೆಗಳಿರೋದನ್ನ ನಾವು ನೋಡಬಹುದು. ಇವತ್ತಿನ ವಿಜ್ಞಾನ ಅದನ್ನು ಸ್ವಲ್ಪ ಒಪ್ಕೊಳ್ಳುತ್ತೋ ಇಲ್ವೋ, ಆದರೂ ಇಂಥವು ಇನ್ನೂ ಈಗಲೂ ಇದು ಇದೆ ಅಂತಕ್ಕಂಥದ್ದು. ಇನ್ನು 2ನೇ ವಿಧವಾಗಿರ್ತಕ್ಕಂಥ ಮಂತ್ರ ಸಹಚರ್ಯೆಯಿಂದ ಕೆಲಸ ಮಾಡತಕ್ಕಂಥ ಒಂದು ಮಂತ್ರಗಳು ಅಂತ ಹೇಳ್ತಾರೆ. ಇವು ಕೆಲವು ಒಂದು ಶಬ್ದ ರೂಪಗಳಿಗೂ ಒಂದು ಪರಿಷ್ಕಾರವಾಗಿರ್ತಕ್ಕಂಥ ಅಭಿಪ್ರಾಯಗಳಿಗೂ ಒಂದು ಒತ್ತಾದಂಥ ಒಂದು ಸಂಬಂಧ ಇರುತ್ತೆ ಅಂತ ಹೇಳ್ತಾರೆ. ಆ ಶಬ್ದಗಳನ್ನ ಕೇಳಿದ ಕೂಡಲೇ ನಮ್ಮ ಭಾವನೆಗಳು ಮತ್ತು ಯೋಚನೆಗಳ ತರಂಗಗಳ ಒಂದು ದಿಕ್ಕೆ ಬದಲಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಒಂದು ಉದಾಹರಣೆನೂ ಕೂಡ ಕೊಡ್ತಾರೆ ಅದಕ್ಕೆ. ಈಗ ನಮ್ಮ ಶಾಲೆಗಳಲ್ಲಿ ರಾಷ್ಟ್ರಗೀತೆ ಮಾಡಿಸ್ತಕ್ಕಂಥದ್ದು, ಪ್ರಾರ್ಥನೆಗಳನ್ನ ಮಾಡ್ತಕ್ಕಂಥದ್ದು ನೋಡಿ, ಅಲ್ಲಿ ಏನು ಹೆಚ್ಚಿನ ಅದಕ್ಕೆ ಅರ್ಥಪೂರ್ಣವಾಗಿ ನಾವು ತಿಳ್ಕೊಂಡಿರ್ಬೇಕು ಅಂತ ಇಲ್ಲ. ಈಗಲೂ ಕೂಡ ನಾವೆಲ್ಲರೂ ದಾರಿನಲ್ಲಿ ಹೋಗುವಾಗ ಶಾಲೆಗಳಲ್ಲಿ ರಾಷ್ಟ್ರಗೀತೆ ಹಾಡಿದ್ರೆ, ಪ್ರಾರ್ಥನೆಯನ್ನು ಮಾಡಿದ್ರೆ ತಕ್ಷಣ ನಮ್ಮ ಗಮನ ಆ ಕಡೆಗೆ ಹೋಗ್ತದೆ. ನಾವು ನಿಲ್ಲುವಂತಹದ್ದು ಕೂಡ ನಮ್ಮಲ್ಲಿ ಮಾಡ್ತೀವಿ. ರಾಷ್ಟ್ರಗೀತೆ ನಡೀತದೆ ತಕ್ಷಣ ನಾವು ನಿಂತ್ಕೊಳ್ತೀವಿ. ಇಂಥ ಸಂದರ್ಭದಲ್ಲೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಮೇಲ್ಮಟ್ಟದಿಂದ ಒಂದು ರೀತಿ ಅನುಗ್ರಹ ಶಕ್ತಿಯ ಒಂದು ಸುರಿಮಳನೆ ಧುಮುಕುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಈ ರಾಜರ್ಷಿ ಶಾಖೆಗೆ ಸಂಬಂಧಪಟ್ಟಂತಹ ದೇವತೆಗಳು, ಈಗ ನಾವು ದೇವರು ಒಬ್ಬನೇ ಆದರೂ ಕೂಡ ದೇವಗಣ ಇದೆ ಅನ್ನೋದನ್ನ ನಾವು ಥಿಯೋಸಾಫಿಕಲ್ ಒಂದು ವಾಂಗ್ಮಯದಲ್ಲೂ ನಾವು ಇದನ್ನು ಒಪ್ಕೋತೀವಿ. ದೇವರು ಒಬ್ಬನೇ, ಆದರೆ ದೇವತೆಗಳು ಅಸಂಖ್ಯಾತ ದೇವತೆಗಳಿದ್ದಾರೆ. ಪ್ರಕೃತ ಅಭಿಮಾನಿ ದೇವತೆಗಳು ಅಂತ ಕರಿತೀವಿ ನಾವು ಅವ್ರನ್ನ. ಒಂದೊಂದು ಕಾರ್ಯವನ್ನು ಮಾಡಲಿಕ್ಕೂ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ದೇವಗಣ ಇರ್ತದೆ. ಆ ರಾಜರ್ಷಿ ಶಾಖೆಗೆ ಸಂಬಂಧಪಟ್ಟಂತಹ ದೇವತೆಗಳಿರ್ತಾರೆ. ಈ ರೀತಿ ಶಾಲೆಗಳಲ್ಲಿ ಪ್ರಾರ್ಥನೆ, ರಾಷ್ಟ್ರಗೀತೆ ಅದನ್ನೆಲ್ಲವನ್ನೂ ಕೂಡ ನಾವು ತನ್ಮಯತೆಯಿಂದ ಆಡಿದಾಗ ಆ ರಾಜರ್ಷಿ ಶಾಖೆಗೆ ಸಂಬಂಧಪಟ್ಟಂತಹ ದೇವತೆಗಳು ಏನ್ ಮಾಡ್ತಾರೆ, ತಮ್ಮ ಅನುಗ್ರಹ ಶಕ್ತಿಯನ್ನ ಜನರ ಮೇಲೆ ವರ್ಷಿಸುವಂತಹ ಒಂದು ಕಾರ್ಯವನ್ನ ಅವರು ಕೂಡ ಮಾಡ್ತಾರೆ. ಹಾಗಾಗಿ ನೋಡಿ, ದೇವತೆಗಳು ನಮಗೆ ಸಹಾಯ ಮಾಡ್ತಾರೆ. ನಾವು ಆ ಮಂತ್ರಗಳನ್ನ ಉಚ್ಚಾರ ಮಾಡಿದಾಗ ಅದಕ್ಕೆ ಆ ಮಂತ್ರೋಚ್ಚಾರಣೆ ಆ ದೇವತೆಗಳಿಗೆ ಒಂದು ರೀತಿ ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಇದು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಬರೀ ದೇವತೆಗಳಿಂದ ನಮಗೆ ಸಹಾಯ ಸಿಗುತ್ತೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ನಮ್ಮಿಂದ ದೇವತೆಗಳಿಗೂ ಸಹಾಯ ಆಗುತ್ತಂತೆ. ವಿಕಾಸದಲ್ಲಿ ಇದು ಹೇಗೆ ನಡೀತಾ ಇದೆ ಅಂದ್ರೆ, ಪರಸ್ಪರಂ ಭಾವಯಂತಹ ಅಂತ ಬರುತ್ತೆ ಒಂದು ಮಾತು. ಪರಸ್ಪರಂ ಭಾವಯಂತಹ ಅಂದ್ರೆ ನಮ್ಮಿಂದ ದೇವತೆಗಳು ಕೂಡ ಬೆಳೀತಾರೆ, ದೇವತೆಗಳಿಂದ ನಾವು ಕೂಡ ಬೆಳಿತೀವಿ ಅಂತೇಳಿ. ಹಿಂಗೆ ನಾವು ಪೂಜೆ ಪುನಸ್ಕಾರ ಈ ಮಂತ್ರೋಚ್ಚಾರಣೆ ಇದನ್ನೆಲ್ಲ ಮಾಡಿದಾಗ ಅದರಿಂದ ಬರ್ತಕ್ಕಂತಹ ಒಂದು ಎನರ್ಜಿ ಏನಿದೆ ಅದನ್ನ ದೇವತೆಗಳು ಸ್ವೀಕಾರ ಮಾಡಿ ಅವರು ಕೂಡ ಒಂದು ರೀತಿ ಎನರ್ಜೈಸ್ ಆಗ್ತಾರೆ. ಅದರಿಂದ ಮತ್ತೆ ಆ ತಾವು ಪಡ್ಕೊಂಡಂತಹ ಎನರ್ಜಿಯನ್ನ ನಮ್ಮ ಮೇಲೆ ಅವರು ವರ್ಷಿಸ್ತಕ್ಕಂತಹ ಒಂದು ಕಾರ್ಯವನ್ನ ಮಾಡ್ತಾರೆ. ಅದಕ್ಕೋಸ್ಕರ ಈ 2ನೇ ವಿಧವಾಗಿರ್ತಕ್ಕಂಥ ಈ ಮಂತ್ರ. ಇನ್ನು ಮೂರನೇ ಮಂತ್ರ ಪೂರ್ವಭಾವಿಯಾಗಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಒಡಂಬಡಿಕೆಯ ದೆಸೆಯಿಂದ ಕೆಲಸ ಮಾಡ್ತಕ್ಕಂಥ ಮಂತ್ರಗಳು ಅಂತ ಹೇಳ್ತಾರೆ. ಅಲ್ಲೊಂದು ಒಡಂಬಡಿಕೆ ಇರುತ್ತೆ ಅಂತ ಹೇಳ್ತಾರೆ. ಅದೇನೋ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ, ಈ ಮಹಮ್ಮದೀಯ ಧರ್ಮದಲ್ಲಿ ಏನು ಆ ಉನ್ನತ ಗೋಪುರದಿಂದ ಮಾಡ್ತಕ್ಕಂಥ ಒಂದು ಪ್ರಾರ್ಥನೆ, ಮತ್ತೆ ಈ ಚರ್ಚ್ಗಳಲ್ಲಿ ಮಾಡ್ತಕ್ಕಂತಹ ಕೆಲವೊಂದು ಸಂಸ್ಕಾರ ಕಾರ್ಯಗಳೇನಿರುತ್ತೆ, ಇಂತಹ ಒಂದು ಸಂದರ್ಭದಲ್ಲೆಲ್ಲ ಆ ದೇವತೆಗಳ ಒಂದು ಅನುಗ್ರಹ ಶಕ್ತಿ ಅಲ್ಲಿ ವರ್ಷಿಸಲ್ಪಡುತ್ತೆ. ನೋಡಿ, ಅಲ್ಲಿ ಒಂದು ಒಡಂಬಡಿಕೆ ಇರುತ್ತೆ ಅಂತ ಹೇಳ್ತಾರೆ. ನಮಗೆ ಇದ್ರ ಬಗ್ಗೆ ನಾವೇನು ಅರ್ಥ ಮಾಡ್ಕೊಳ್ಬೋದು ಅಂದ್ರೆ, ನೋಡಿ, ಒಂದು ಕಡೆ ಮಹಾತ್ಮರು ನಮಗೊಂದು ಮಾತು ಕೊಡ್ತಾರೆ, 2 ಅಥವಾ ಹೆಚ್ಚು ವ್ಯಕ್ತಿಗಳು ನಮ್ಮ ಹೆಸರಿನಲ್ಲಿ ಎಲ್ಲಾದ್ರೂ ಸೇರ್ಕೊಂಡ್ರೆ ಅಲ್ಲಿ ನಮ್ಮ ಪ್ರೆಸೆನ್ಸ್ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ದೇನಾದ್ರೂ ಒಂದು ಗೋಷ್ಠಿಗಳು ನಡೀತಾ ಇದ್ರೆ ಕೇವಲ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಅಂದ್ರೆ ನಾವು ಮನುಷ್ಯರು ಮಾತ್ರ ಇರೋದಿಲ್ಲ, ಆ ಗುರುಗಳು ಅಥವಾ ಅದೃಶ್ಯ ಸಹಾಯಕರು ಅವರೆಲ್ಲರ ಒಂದು ಪ್ರೆಸೆನ್ಸ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಅವರೊಂದು ಮಾತು ಕೊಟ್ಟಿದ್ದಾರೆ, ನಮ್ಗೊಂದು ಒಡಂಬಡಿಕೆ ಇದೆ. ನೀವು ನಮ್ಮ ಹೆಸರಿನಲ್ಲಿ ನೀವು ಸೇರ್ಕೊಂಡಿದ್ರೆ ನಮ್ಮ ಪ್ರೆಸೆನ್ಸ್ ಇರುತ್ತೆ, ನಮ್ಮ ಆಶೀರ್ವಾದ ಅಲ್ಲಿ ಇರುತ್ತೆ ಅಂತಾರೆ. ಸೊ ಈ ರೀತಿ
ಇನ್ನು 4ನೇ ವಿಧದ ಒಂದು ಮಂತ್ರಗಳು ಅಂತ ಹೇಳಿದ್ರೆ ಇಲ್ಲಿ ಶಬ್ದಾರ್ಥದ ಪ್ರಭಾವದಿಂದ ಕೆಲಸ ಮಾಡತಕ್ಕಂತಹ ಒಂದು ಮಂತ್ರಗಳು. ಅಲ್ಲಿ ಶಬ್ದ ಪ್ರಧಾನವಾಗಿದೆ. ಒಬ್ಬ ಮನುಷ್ಯ ದೃಢವಾಗಿರ್ತಕ್ಕಂಥ ಒಂದು ನಂಬಿಕೆಯಿಂದ ನಿರ್ದಿಷ್ಟವಾದಂತಹ ಕೆಲವು ಶಬ್ದಗಳನ್ನ ಅಥವಾ ಮಂತ್ರಗಳನ್ನ ಅವನು ಪುನಃ ಪುನಃ ಪಠಿಸ್ತಾ ಹೋದಾಗ ಆತನ ಮೆದುಳು ಮತ್ತು ಆತನ ಮನಸ್ಸಿನ ಮೇಲೆ ಒಂದು ಅಚ್ಚುವತ್ತಿದ ಆದಂತಹ ಒಂದು ಪರಿಣಾಮ ಅಲ್ಲಿ ಉಂಟಾಗ್ತದೆ. ಇದರಿಂದ ಒಂದು ಏನಾಗುತ್ತೆ, ಅವನ ಒಂದು ಇಚ್ಛಾಶಕ್ತಿ ಬಲಪಡಿಸ್ತದೆ. ತಾನು ಏನು ಪ್ರಯತ್ನ ಮಾಡ್ತಾ ಇದ್ದಾನೋ ಆ ಕೆಲಸ ಬಹಳ ಜಯಪ್ರದವಾಗಿ ಆಗುವಂತಹ ರೀತಿನಲ್ಲಿ ಅದು ಅವನ ಇಚ್ಛಾಶಕ್ತಿಯನ್ನ ಬಲಪಡಿಸ್ತದೆ. ಅಥವಾ ಅಂತ್ಯದಲ್ಲಿ ಅದು ಆ ಕೆಲಸ ಏನು ಅವನು ಕೈಗೆತ್ಕೊಳ್ತಾನೋ ಆ ಕೆಲಸ ನೆರವೇರುತ್ತೆ ಅಂತಕ್ಕಂತಹ ಒಂದು ದೃಢತೆ ಅವನಲ್ಲಿ ಉಂಟಾಗ್ತದೆ. ಹೀಗೆ ಪ್ರತಿನಿತ್ಯವೂ ಕೂಡ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಕೆಲವು ನಿರ್ದಿಷ್ಟವಾದಂತಹ ವಾಕ್ಯವನ್ನ ಅವನು ಪುನರಾವರ್ತನೆ ಮಾಡ್ತಾ 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 ಹೋದ್ರೆ ಅವೇನಾಗುತ್ತೆ, ಅವನ ಮನಸ್ಸಿನಲ್ಲಿ ನಾಟಿ ಅದು ದೃಢ. ಈ ಒಂದು ನಮ್ಮ ದಾಸ ಸಾಹಿತ್ಯದಲ್ಲಿ ಒಂದು ಬರ್ತದೆ, ದುಂಬಿ ಪರಿಮಳವನ್ನುಂಡುದೋ ಪರಿಮಳ ದುಂಬಿಯನ್ನುಂಡುದೋ ಅಂತ ಹೇಳಿ. ಅದು ಎಷ್ಟು ಚೆನ್ನಾಗಿದೆ. ಅದು ದಾಸರ ಒಂದು ಕೀರ್ತನೆ ಅರ್ಥ. ದುಂಬಿ ಪರಿಮಳವನ್ನುಂಡುದೋ ಪರಿಮಳವು ದುಂಬಿಯನ್ನುಂಡುದೋ ಅಂತೇಳಿ. ಒಂದು ದುಂಬಿ ಒಂದು ಹೂವಿನ ಮೇಲೆ ಹೋಗಿ ಕೂತ್ಕೊಂಡು ಅದರಲ್ಲಿರ್ತಕ್ಕಂತಹ ಆ ಏನು ಮಧುರಸ ಇದೆ, ಪರಿಮಳ ಇದೆ, ಅದನ್ನು ಹೂವಿನಿಂದ ಹೀರ್ತಾ 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 ಕೊನೆಗೆ ಏನಾಗ್ಬಿಡತ್ತೆ ಅಂದ್ರೆ ಆ ದುಂಬಿನೇ ಒಂದ್ ರೀತಿ ಪರಿಮಳ ಆಗೋಗ್ಬಿಡತ್ತೆ. ಅದನ್ನ ಉಂಟಾ ಅದರ ಪರಿಮಳವನ್ನ ಅದ್ರಲ್ಲಿರ್ತಕ್ಕಂತಹ ಮಕರಂದವ ತಾನು ಈರ್ತಾ ಈರ್ತಾ ಆ ಮಕರಂದವೇನೇ ದುಂಬಿನೋ ಅಥವಾ ದುಂಬಿನೇ ಮಕರಂದವೋ ಆ ಡಿಫ್ರೆನ್ಸೇ ಇಲ್ಲ, ಹಂಗ ಆಗೋಗ್ಬಿಡುತ್ತೆ ಅಂತ ಹೇಳ್ತಾರೆ ಅವ್ರು. ಆ ರೀತಿ ಇವನೇನು ಆ ಒಂದು ನಿರ್ದಿಷ್ಟವಾದಂತಹ ಆ ಸ್ಪಂದಗತಿಯನ್ನ ಬೀರ್ತಕ್ಕಂತಹ ಮಂತ್ರವನ್ನು ಅವನು ಉಚ್ಚಾರ ಮಾಡ್ತಾ 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 ನಾವು ಒಂದು ವಿಚಾರ ಮಾಡಿದ್ವಲ್ಲ, ಪ್ರಪಂಚ ಅಂದ್ರೆ ಏನು, ಸೃಷ್ಟಿ ಅಂದ್ರೆ ಏನು ಅಂದ್ರೆ ವೈಬ್ರೇಷನ್. ಆ ವೈಬ್ರೇಷನ್ ನಿಂದ ಎನರ್ಜಿಯಿಂದ ಮ್ಯಾಟರ್ ಅಂದ್ವಲ್ಲ. ಸೊ ಅವನಿಗೆ ಒಂದು ಎಂತಹ ಶಕ್ತಿ ಬರ್ತದೆ ಆ ಒಂದು ಸ್ಪಂದಗತಿಗಳನ್ನ ಉಂಟು ಮಾಡುವಂತಹ ಒಂದು ಕಾರ್ಯದಲ್ಲಿ. ಇವನು ಅದನ್ನು ಸಿದ್ಧಿನ ಪಡ್ಕೊಂಡ್ಬಿಟ್ರೆ ಅದನ್ನ ಮಂತ್ರ ಸಿದ್ಧಿ ಅಂತ ಕೂಡ ಕರಿತೀವಿ. ಅದನ್ನು ಉಚ್ಚಾರ ಮಾಡ್ತಾ 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 ಅದರಿಂದ ಏನು ವೈಬ್ರೇಷನ್ ಬಿಡುಗಡೆ ಆಗುತ್ತೋ ಅದರಿಂದ ವೈಬ್ರೇಷನ್ ಎನರ್ಜಿ ಆಗುತ್ತೆ. ಸೊ ಆ ಎನರ್ಜಿ ಇವನೇ ಆಗೋಗ್ಬಿಡ್ತಾನಲ್ಲ, ಅಷ್ಟು ಶಕ್ತಿ ಇದೆ ಈ ಮಂತ್ರಗಳಿಗೆ ಅಂತ ಹೇಳಿ. ಇನ್ನು ಒಂದ್ ರೀತಿ ಮಂತ್ರಗಳು ಈ ಶಬ್ದ ಮಾತ್ರದಿಂದ ಕೆಲಸ ಮಾಡ್ತಕ್ಕಂತಹ ಮಂತ್ರಗಳು. ಕೇವಲ ಅಲ್ಲಿ ಶಬ್ದ ಮಾತ್ರ ಪ್ರಧಾನ. ನಾವು ಒಂದು ಮಂತ್ರವನ್ನು ಉಚ್ಚರಿಸಿದಾಗ ಆ ಶಬ್ದ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಸ್ಪಂದನಗಳು ಆ ಶರೀರದ ಪ್ರಕೃತಿಯ ಮೇಲೆ ಒಂದು ಪ್ರಭಾವವನ್ನು ಬೀರುವುದ್ರ ಮೂಲಕ ಆ ಒಂದು ಪ್ರಕೃತಿಯನ್ನ ತನ್ನ ಶ್ರುತಿಗನುಗುಣವಾಗಿ ಅದು ಸಮರಸಗೊಳಿಸ್ಕೊಂಡು ಬಿಡುತ್ತೆ. ನೋಡಿ, ಒಂದು ಮಂತ್ರ ಅದನ್ನು ನಾವು ಮತ್ತೆ 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 ಉಚ್ಚಾರ ಮಾಡ್ತಾ ಇದ್ದೀವಿ, ಅದರಿಂದ ಆ ಸ್ಪಂದನಗಳು ಉಂಟಾಗ್ತಾ ಇದೆ. ಆ ಸ್ಪಂದನಗಳೇನ್ ಮಾಡ್ತಾ ಇದೆ, ಶರೀರದ ಪ್ರಕೃತಿಯ ಮೇಲೆ ಪ್ರಭಾವವನ್ನ ಬೀರೋದ್ರ ಮೂಲಕ ಆ ಹೊರಗಿನ ಪ್ರಕೃತಿಯನ್ನ ತನ್ನ ಶ್ರುತಿಗನುಗುಣವಾಗಿ ಅದು ಸಮರಸಗೊಳಿಸ್ಕೊಂಡು ಬಿಡುತ್ತೆ. ಈಗ ಹೆಂಗೆ ಅಂದ್ರೆ, ಉದಾಹರಣೆಗೆ ಒಂದು ಅಯಸ್ಕಾಂತವನ್ನ ನಾವು ತೆಗೆದುಕೊಂಡು ಅಯಸ್ಕಾಂತದಿಂದ ಒಂದು ಕಬ್ಬಿಣದ ತುಂಡನ್ನ ನಾವು ಕಂಟಿನ್ಯೂಸ್ ಆಗಿ ಉಜ್ಜುತ್ತಾ ಹೋದ್ವಿ ಅಂತ ಹೇಳಿದ್ರೆ ಆ ಕಬ್ಬಿಣದ ತುಂಡು ಕೂಡ ಒಂದು ಅಯಸ್ಕಾಂತವಾಗಿ ಬಿಡುತ್ತೆ. ಏನಾಗಿದೆ, ಈ ಅಯಸ್ಕಾಂತ ಅಂತ ಹೇಳಿದ್ರೆ ಅದರಲ್ಲಿ ಅದರ ಅಣುಗಳು ಒಂದು ನಿರ್ದಿಷ್ಟ ರೀತಿಯಲ್ಲಿ ಜೋಡಣೆಯಾಗಿರುತ್ತೆ. ಕಬ್ಬಿಣದಲ್ಲಿ ಇಲ್ಲ, ಹಾಗಿಲ್ಲ, ಚಲ್ಲಾಪಿಲ್ಲಿ ಆಗಿರುತ್ತೆ ಅದರ ಅಣುಗಳು. ಸೊ ನಾವು ಈ ಅಯಸ್ಕಾಂತದಿಂದ ಕಂಟಿನ್ಯೂಸ್ ಆಗಿ ಉಜ್ತಾ ಹೋದ್ವಿ ಅಂದಾಗ ಆ ಕಬ್ಬಿಣದ ತುಂಡಿನಲ್ಲಿರ್ತಕ್ಕಂತಹ ಅಣುಗಳು ಕೂಡ ಒಂದು ಕ್ರಮಬದ್ಧವಾಗಿ ಜೋಡಿಸ್ಕೊಂಡ್ ಬಿಡುತ್ತೆ. ಆಗ ಅದು ಕೂಡ ಒಂದು ಅಯಸ್ಕಾಂತವೇ ಆಗ್ಬಿಡುತ್ತೆ. ಈ ರೀತಿನಲ್ಲಿ ಮಂತ್ರವನ್ನ ಉಚ್ಚರಿಸ್ತಾ ಏನಾಗ್ತದೆ ಅಂತ ಹೇಳಿದ್ರೆ, ಇವನ ಒಂದು ಪ್ರಕೃತಿಯು ಕೂಡ ಆ ಮಂತ್ರದಿಂದ ಬರ್ತಕ್ಕಂಥ ವೈಬ್ರೇಷನ್ ಏನಿದೆ ಆ ಪ್ರಕೃತಿಗೆ ಅನುಗುಣವಾಗಿ ಎರಡೂ ಕೂಡ ಶ್ರುತಿ ಆಗ್ಬಿಡುತ್ತೆ. ಇದಾದಾಗ ಏನಾಗ್ತದೆ, ಪ್ರತಿಯೊಂದು ಅಂತ ಒಂದು ಶಬ್ದಕ್ಕೂ ಕೂಡ ಆ ಮೇಲಿನ ಲೋಕಗಳ ಒಂದು ಸೂಕ್ಷ್ಮ ಪ್ರಕೃತಿಯಲ್ಲಿ ಅದಕ್ಕೆ ತಕ್ಕಂತಹ ಒಂದು ಮೇಲ್ಮಟ್ಟದ ಒಂದು ಪ್ರತಿಧ್ವನಿ ಹೇಳುತ್ತೆ. ಯಾವಾಗ ಇವನ ಮಂತ್ರಗಳನ್ನ ಉಚ್ಚಾರ ಮಾಡ್ತಾ ಹೋಗ್ತಾನೆ ಒಂದು ನಿರ್ದಿಷ್ಟವಾದ ಸ್ಪಂದಗತಿನಲ್ಲಿ, ಆಗ ಆ ಮೇಲ್ಮಟ್ಟದ ಪ್ರಕೃತಿಯಲ್ಲಿ ಏನಾಗುತ್ತೆ, ಇದರಿಂದ ಒಂದು ಪ್ರತಿಧ್ವನಿ ಹೇಳುತ್ತೆ. ಆ ಸ್ಪಂದನಗಳು
ಈ ನಮ್ಮ ಏನು ಈ ಕಿವಿಯ ಒಂದು ಶ್ರವಣ ಶಕ್ತಿ ಇದೆಯಲ್ಲ, ಇದರ ಎಲ್ಲೆಯನ್ನು ಕೂಡ ಅದು ಮೀರಿ ಬಹಳ ಸೂಕ್ಷ್ಮ ಒಂದು ಸ್ಥಿತಿಯಲ್ಲೂ ಕೂಡ ಅದು ವ್ಯಾಪಿಸಿರುತ್ತೆ. ಆ ಮೇಲ್ಮಟ್ಟದ ಒಂದು ಸೂಕ್ಷ್ಮ ಪ್ರಕೃತಿಯಲ್ಲಿ ಆ ಸ್ಪಂದನಗಳು ಉಂಟಾಗುತ್ತೆ. ಆದ್ರಿಂದ ಯಾವುದಾದ್ರೂ ಕೂಡ ಒಂದು ಗೊತ್ತಾದ ರಾಗ ಅಥವಾ ಒಂದು ರಾಗಮಾಲಿಕೆ ಅಥವಾ ಈ ಮಂತ್ರಗಳನ್ನ ನಾವು ಉಚ್ಚಾರ ಮಾಡಿದಾಗ ಆ ಉನ್ನತ ಮಟ್ಟದ ದೇಹಗಳ ಮೇಲೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಪರಿಣಾಮ ಉಂಟಾಗುತ್ತೆ. ಇದು ನಮಗೆ ಗೊತ್ತಿದೆ. ಈ ಥಿಯೋಸಾಫಿಕಲ್ ವಾಂಗ್ಮಯವನ್ನ ಅಧ್ಯಯನ ಮಾಡಿರ್ತಕ್ಕಂಥವ್ರಿಗೆ ಒಂದು ಪ್ರಕೃತಿಯಲ್ಲಿ ಆಗ್ತಕ್ಕಂತಹ ಒಂದು ಪರಿಣಾಮಗಳು ಇನ್ನೊಂದು ಪ್ರಕೃತಿಯ ಮೇಲೂ ಕೂಡ ಒಂದು ದರ್ಜೆಯ ಒಂದು ಪ್ರಕೃತಿ ಅಂದ್ರೆ ನಾವೀಗ ಉದಾಹರಣೆಗೆ ಗಾಳಿ ಬೀಸುತ್ತೆ. ಗಾಳಿ ಬೀಸಿದಾಗ ಸಮುದ್ರದಲ್ಲಿ ಅಲೆಗಳು ಹೇಳುತ್ತೆ ನೋಡಿ. ಗಾಳಿಗೂ ಸಮುದ್ರದ ಅಲೆಗಳಿಗೂ ಏನ್ ಸಂಬಂಧ ಅಂದ್ರೆ ಗಾಳಿ ಪ್ರಕೃತಿ ಸೂಕ್ಷ್ಮ, ನೀರಿನ ಪ್ರಕೃತಿ ಸ್ವಲ್ಪ ಸಾಂದ್ರ, ಆದ್ರೂ ಕೂಡ ಅದರ ಪರಿಣಾಮ ಉಂಟಾಗ್ತದೆ. ಹೀಗೆ ನಾವು ಈ ಬಾಯಿಂದ ಮಂತ್ರಗಳನ್ನ ಉಚ್ಚಾರ ಮಾಡಿದ್ರೂ ಕೂಡ ಅದು ನಮ್ಮ ಸೂಕ್ಷ್ಮ ಪ್ರಕೃತಿಗಳೇನಿದೆಯೇ ಅದ್ರ ಮೇಲೂ ಕೂಡ ಅದು ಒಂದು ಪರಿಣಾಮವನ್ನು ಉಂಟು ಮಾಡ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಈ ಅತಿವಾಯು ತತ್ವದಲ್ಲೂ ಕೂಡ ಚಲನೆಯನ್ನು ಉಂಟು ಮಾಡಿ ಆ ಮಂತ್ರವನ್ನ ಜಪಿಸ್ತಾ ಇರ್ತಕ್ಕಂಥವನ ಮೇಲೆ ಆ ಸ್ಪಂದನಗಳ ಒಂದು ಪ್ರಭಾವ ಬೀರೋದು ಅಷ್ಟು ಮಾತ್ರ ಅಲ್ಲ, ಸುತ್ತಲಿನ ಜನರ ಮೇಲೂ ಕೂಡ ಅದರ ಒಂದು ಪ್ರಭಾವ ಅಂತಕ್ಕಂಥದ್ದು ವ್ಯಾಪಿಸುತ್ತೆ. ಇದು ಎರಡು ರೀತಿ ಪ್ರಭಾವ. ಒಂದು, ಯಾರೋ ಆ ಮಂತ್ರವನ್ನ ಉಚ್ಚಾರ ಮಾಡ್ತಾ ಇದ್ದಾನೋ ಸಾಧಕ, ಅವನ ಒಂದು ಪ್ರಕೃತಿ ಅಥವಾ ಅವನ ದೇಹಗಳು, ನಾವು ಸೂಕ್ಷ್ಮ ದೇಹಗಳು ಅಂತ ಏನ್ ಹೇಳ್ತೀವಿ, ಅದರ ಮೇಲೂ ಪರಿಣಾಮವನ್ನು ಉಂಟು ಮಾಡುತ್ತೆ. ಜೊತೆಗೆ ತನ್ನ ಸುತ್ತಲಿನ ಒಂದು ಪರಿಸರ ಏನಿದೆಯಲ್ಲ, ಈಗ ನಾವ್ಯಾರೂ ಕೂಡ ಈ ಪ್ರಪಂಚದಲ್ಲಿ ಒಂಟಿ ಅಂತ ಇಲ್ಲ, ಒಬ್ಬ ಅಂತ ಇಲ್ಲ, ನಾನು ಪ್ರಪಂಚದಿಂದ ನಾನು ಬೇರೆ ಅಂತ ಹೇಳೋಕ್ ಸಾಧ್ಯ ಇಲ್ಲ. ನನ್ನಲ್ಲುಂಟಾಗ್ತಕ್ಕಂತಹ ಒಂದು ಇದು ಆಲೋಚನೆಗಳಾಗಿರ್ಬೋದು, ಭಾವನೆಗಳಾಗಿರ್ಬೋದು, ಅಥವಾ ಈ ರೀತಿ ನಾವು ಸ್ವಲ್ಪ ಪ್ರಜ್ಞಾಪೂರ್ವಕವಾಗಿ ಉಂಟು ಮಾಡ್ತಕ್ಕಂಥ ಒಂದು ಸ್ಪಂದನಗಳಾಗಿರ್ಬೋದು, ಇದ್ಯಾವುದು ಕೂಡ ಕೇವಲ ನಾನು ಮಾಡಿ ನಾನಷ್ಟೇ ಇದನ್ನ ಇಟ್ಕೊಳ್ತೀನಿ ಅಂದ್ರೆ ಆಗಲ್ಲ. ಹೇಗೆ ನಾವು ಒಂದು ಯೋಚನೆಗಳನ್ನು ಮಾಡುವಾಗಲೂ ಕೂಡ ಅದು ನನಗಷ್ಟೇ ಸೀಮಿತವಾಗಿಲ್ಲ, ಆ ಮನೋಲೋಕದ ಪ್ರಕೃತಿಯ ಮೇಲೆ ಆ ಯೋಚನೆಗಳ ಒಂದು ತರಂಗಗಳು ಹಾದು ಹೋಗಿ ನಮ್ಮ ಯೋಚನೆಗೆ ಅನುಗುಣವಾಗಿ ಯೋಚನೆ ಮಾಡುವಂಥವ್ರ ಮೇಲೆ ಎಲ್ಲ ಅದರ ಪರಿಣಾಮ ಉಂಟು ಮಾಡುತ್ತೆ. ಅದೇ ರೀತಿನಲ್ಲಿ ಈ ಮಂತ್ರಗಳನ್ನು ನಾವು ಉಚ್ಚಾರ ಮಾಡಿದಾಗ ಅದರಿಂದ ಉಂಟು ಮಾಡ್ತಕ್ಕಂತಹ ಒಂದು ಏನು ತರಂಗಗಳಿದೆ, ಅದು ಆ ಮಂತ್ರವನ್ನು ಉಚ್ಚರಿಸುವವನ ಮೇಲೂ ಪರಿಣಾಮವನ್ನು ಉಂಟು ಮಾಡ್ತದೆ. ಜೊತೆಗೆ ಅದರ ಸುತ್ತಲಿನ ಒಂದು ಸ್ಥೂಲ ಲೋಕದ ಪ್ರಕೃತಿಯ ಮೇಲೂ ಕೂಡ ಒಂದು ಖಚಿತವಾದ ಒಂದು ಪರಿಣಾಮವನ್ನ ಉಂಟು ಮಾಡ್ತಕ್ಕಂಥದ್ದಲ್ಲಿ ಅದು ಉಂಟು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತದೆ. ಅಂಥ ಮಂತ್ರಗಳನ್ನು ಅನುಸರಿಸಿ ಒಂದು ಸೂಕ್ಷ್ಮ ಪ್ರಕೃತಿಯಲ್ಲಿ ಉಂಟಾಗ್ತಕ್ಕಂತಹ ಒಂದು ಪ್ರತಿಧ್ವನಿತವಾದಂತಹ ಸ್ಪಂದನಗಳು ಮೇಲಿನ ಲೋಕಗಳಿಗೂ ವ್ಯಾಪಿಸಿ ಆ ಲೋಕಗಳಿಗೆ ಸಂಬಂಧಪಟ್ಟ ಒಂದು ಶರೀರಗಳ ಮೇಲೂ ಕೂಡ ಪರಿಣಾಮವನ್ನು ಉಂಟು ಮಾಡುತ್ತೆ. ನಾವು ಉಚ್ಚಾರ ಮಾಡ್ತಾ ಇರ್ತಕ್ಕಂಥದ್ದು ಮಂತ್ರ ಕೇವಲ ಇದು ಹೆಂಗಂದ್ರೆ ಒಂದು ಸರಪಳಿ, ಆ ಸರಪಳಿಯ ಯಾವ್ದಾದ್ರೂ ಒಂದು ಕೊಂಡಿಯನ್ನು ಹಿಡಿದು ನಾವು ಅದನ್ನ ನಾವು ಜಗ್ಗಿದ್ರೆ ಆ ಇಡೀ ಸರಪಳಿಯಲ್ಲೇ ಹೇಗೆ ಚಲನೆ ಉಂಟಾಗುತ್ತೋ ಹಾಗೇನೆ ಇದು ಕೂಡ. ಈಗ ನಾವು ಉದಾಹರಣೆಗೆ ಈ ಓಂಕಾರ ಅನ್ನೋದನ್ನ ನಾವು ತೆಗೆದುಕೊಳ್ಳೋಣ. ಈ ಓಂಕಾರ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ, ಒಂದು ಉಪನಿಷತ್ತೇ ಪೂರ್ಣ ಈ ಓಂಕಾರ ಅದ ವಿಚಾರವನ್ನ ನಮಗೆ ಕುರಿತು ಹೇಳ್ತದೆ. ಮಾಂಡವ್ಯ ಉಪನಿಷತ್ನಲ್ಲಿ ಸಂಪೂರ್ಣವಾಗಿ ನಮಗೆ ಈ ಓಂಕಾರದ ವಿಚಾರವೇ ಪೂರ್ಣವಾಗಿ ಬರ್ತಾ ಇದೆ. ನಾವು ಒಂದು ಧ್ಯಾನಕ್ಕೆ ಕೂತ್ಕೊಳ್ಳುವಂಥದ್ದಾಗ್ಲಿ ಅಥವಾ ನಮ್ಮ ಒಂದು ಅಧ್ಯಾತ್ಮ ಸಭೆ ಸಮಾರಂಭಗಳಿದೆ ಏನು ನಡೆಸ್ತಕ್ಕಂಥ ಸಂದರ್ಭದಲ್ಲಾಗ್ಲಿ, ನಾವು ಪ್ರಾರಂಭದಲ್ಲಿ ಆ ಓಂಕಾರವನ್ನ ಸಮರ್ಪಕವಾಗಿ ಉಚ್ಚರಿಸಿ ನಂತರ ನಾವು ಆ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿದಾಗ ಅದು ಬಹಳಷ್ಟು ಒಂದು ಶಕ್ತಿಯುತವಾದಂತಹ ಒಂದು ಪರಿಣಾಮ ಅಥವಾ ಪ್ರಭಾವ ಉಂಟಾಗ್ತದೆ. ಒಂದು ವಿಶೇಷವಾದಂತಹ ಪರಿಣಾಮ ಅದರಲ್ಲಿ ಆಗ್ತದೆ ಅಂತಕ್ಕಂಥದ್ದು. ಈಗೇನಂದ್ರೆ ಒಂದು ಕಬ್ಬಿಣದ ಒಂದು ಸಲಾಕೆಯ ಮೇಲೆ ಆ ವಿದ್ಯುತ್ ಪ್ರವಾಹವನ್ನು ಹರಿಸಿದ್ರೆ ಆ ಶಲಾಕೆಯಲ್ಲಿರ್ತಕ್ಕಂಥ ಅಣುಗಳು ಹೇಗೆ ಕ್ರಮಬದ್ಧವಾಗಿ ಜೋಡಿಸ್ಕೊಳ್ಳುತ್ತವೋ ಅದೇ ರೀತಿಯಲ್ಲಿ ಈ ನಿಷ್ಠೆಯಿಂದ ಮಾಡಿದಂತಹ ಈ ಮಂತ್ರದ ಉಚ್ಚಾರಣೆ
ನಮ್ಮ ಸೂಕ್ಷ್ಮ ಶರೀರಗಳಲ್ಲೂ ಕೂಡ ಒಂದು ಕ್ರಮಬದ್ಧವಾದಂತಹ ಬದಲಾವಣೆ ಅನ್ನೋದು ಉಂಟು ಮಾಡ್ತದೆ. ಹೀಗೆ ಈ ಓಂಕಾರವನ್ನು ಉಚ್ಚರಿಸಿದ ಕೂಡಲೇ ನಮ್ಮ ದೇಹದ ಒಂದು ಪ್ರಕೃತಿಯ ಏನು ಕಣಗಳು ಅದಕ್ಕೆ ಹೋಗೊಟ್ಟು ಸಮರಸಗೊಳ್ಳುವುದರ ಮೂಲಕ ನಂತರ ಮಾಡ್ತಕ್ಕಂತಹ ಒಂದು ಧ್ಯಾನ ಆಗ್ಬೋದು, ವ್ಯಾಸಂಗ ಆಗ್ಬೋದು, ಅದರಿಂದ ಹೆಚ್ಚು ಪ್ರಯೋಜನ ಆಗುತ್ತೆ. ಈ ಎಲ್ಲವುಗಳನ್ನು ಕೂಡ ಸಾಧಕ ಬಳಸ್ಕೊಳ್ಬೇಕು. ಇದನ್ನು ನಾನು ಅನುಮೋದಿಸ್ತೀನಿ ಅಂತಾರೆ ಲೆಡ್ಬಿಟ್ರವರು ಆ ಗುರುಗಳು ಯೋಗ ಪಥದಲ್ಲಿ. ನಮ್ಮ ಸಾಧನೆಗೆ ಬೇಕಾದಂತಹ ಒಂದು ಸಣ್ಣ ಅಂಶವೇ ಆದರೂ ಕೂಡ ನಾನು ಅದನ್ನ ಅನುಮೋದಿಸ್ತೀನಿ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಈ ಓಂಕಾರ ನಮಗೆ ಯೋಗಶಾಸ್ತ್ರದ ಪಿತಾಮಹರಾಗಿರ್ತಕ್ಕಂಥ ಪತಂಜಲಿ ಯೋಗಿಗಳು ಕೂಡ ಒಂದು ಕಡೆ ಹೇಳ್ತಾರೆ, ತಸ್ಯ ವಾಚಕಃ ಪ್ರಣವಃ ಅಂತ ಹೇಳ್ತಾರೆ. ಆತನ ಹೆಸರೇ ಓಂಕಾರ ಅಂತ ಹೇಳ್ತಾರೆ. ನೋಡಿ, ಆ ಓಂಕಾರವನ್ನು ನಾವು ಉಚ್ಚಾರ ಮಾಡುವಾಗ ಅಲ್ಲಿ 3 ಮುಖ್ಯ ಪರಿಣಾಮಗಳು ಉಂಟಾಗ್ತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಅಲ್ಲಿ ಓಂಕಾರ ಅನ್ನುವಾಗ 3 ಅಕ್ಷರಗಳು, ಅದೊಂದು ಸಂಯುಕ್ತ ಅಕ್ಷರ. ಓಂ ಅಂತಕ್ಕಂಥದ್ದು ಒಂದು ಅಕ್ಷರ ಆದರೂ ಕೂಡ ಅದೊಂದು ಸಂಯುಕ್ತ ಅಕ್ಷರ. ಅಂದ್ರೆ ಆ, ಉ ಮತ್ತು ಮ ಅಂತಕ್ಕಂಥ 3 ಅಕ್ಷರಗಳಲ್ಲಿ ಸೇರಿಕೊಂಡಿದೆ. ಈಗ ನಾವು ಶ್ರದ್ಧೆಯಿಂದ ಅದನ್ನು ಉಚ್ಚಾರ ಮಾಡುವಾಗ, ಅಕಾರವನ್ನು ನಾವು ಉಚ್ಚಾರ ಮಾಡುವಾಗ, ಅಕಾರ ಅಂತಕ್ಕಂಥದ್ದು ನಮ್ಮ ಒಂದು ಸ್ಥೂಲ ದೇಹವನ್ನು ಪ್ರತಿನಿಧಿಸುತ್ತೆ. ಸ್ಥೂಲ ದೇಹದ ಒಂದು ಪ್ರತಿನಿಧಿಸುತ್ತೆ ಆಕಾರ ಅಂತಕ್ಕಂಥದ್ದು. ನಾನು ಅಕಾರವನ್ನು ಉಚ್ಚಾರ ಮಾಡುವಾಗ ಈ ನನ್ನ ಸ್ಥೂಲ ದೇಹದ ಪ್ರಜ್ಞೆ ಅದನ್ನು ನಾನು ನನ್ನ ಕೇಂದ್ರಕ್ಕೆ ತೆಗೆದುಕೊಳ್ತಾ ಇದ್ದೇನೆ ಅನ್ನೋ ಭಾವನೆ ಇರಬೇಕು. ಉಚ್ಚರಿಸೋದನ್ನ ಓಂ ಅಂತ ಒಂದೇ ಸರಿ ಉಚ್ಚರಿಸಿದ್ರು ಕೂಡ ಅಲ್ಲಿ 3 ಸೇರ್ಕೊಂಡಿದೆ. ನನ್ನ ಭಾವನೆಗಳು ಬದಲಾಗ್ತಾ ಹೋಗ್ಬೇಕು. ಆಕಾರವನ್ನು ಉಚ್ಚರಿಸುವಾಗ ನನ್ನ ಒಂದು ಸ್ಥೂಲ ದೇಹದ ಪ್ರಜ್ಞೆ ನನ್ನ ಕೇಂದ್ರಕ್ಕೆ ನಾನು ತೆಗೆದುಕೊಳ್ತಾ ಇದ್ದೇನೆ ಅನ್ನೋ ಭಾವನೆ ಇರಬೇಕು. ಇನ್ನು ಸ್ವಲ್ಪ ಮುಂದುವರೆದು ಉಕಾರವನ್ನು ಉಚ್ಚರಿಸ್ತಕ್ಕಂತಹ ಒಂದು ಸಂದರ್ಭದಲ್ಲಿ ನನ್ನ ಯೋಚನೆ ಮತ್ತು ಭಾವನೆಗಳಲ್ಲಿ ಸಿಕ್ಕಾಕೊಂಡಿರ್ತಕ್ಕಂತಹ ಪ್ರಜ್ಞೆಯನ್ನ ನಾನು ನನ್ನ ಕೇಂದ್ರಕ್ಕೆ ತೆಗೆದುಕೊಳ್ತಾ ಇದ್ದೇನೆ. ಇದು ಭಾವಿಸ್ಕೊಳ್ಬೇಕು ನಾವು ಈ ರೀತಿ. ಸೊ ಈಗ ಆದಾಗ ಏನಾಗ್ತದೆ, ನಾವು ಅಲ್ಲಿಂದ ಬಿಡಿಸ್ಕೊಳ್ತೀವಿ. ನಮ್ಮ ಯೋಚನೆಗಳಿಂದ, ನಮ್ಮ ಭಾವನೆಗಳಿಂದ ನಮ್ಮ ಪ್ರಜ್ಞೆಯನ್ನು ನಾವು ಬಿಡಿಸ್ಕೊಳ್ತಾ ಬರ್ತೀವಿ. ಜೊತೆಗೆ ಬಾಯಿ ಮುಚ್ಚಿ ನಾವು ಮಕಾರವನ್ನು ಉಚ್ಚರಿಸುವಾಗ ಆಗ ನಮ್ಮಲ್ಲಿ ಏನು ಭಾವನೆ ಇರಬೇಕಪ್ಪ ಅಂತ ಹೇಳಿದ್ರೆ, ನಮ್ಮ ಯೋಚನೆ ಮತ್ತು ಭಾವನೆಗಳಿಗೂ ಅತೀತವಾದಂತಹ ಒಂದು ಮೌನ ಪ್ರಜ್ಞೆಯ ಮಟ್ಟಕ್ಕೆ, ಒಂದು ಮೌನ ಸ್ಥಿತಿಯ ಮಟ್ಟಕ್ಕೆ ನನ್ನ ಪ್ರಜ್ಞೆನ ನನ್ನ ಮೇಲಕ್ಕೆ ಏರಿಸ್ಕೊಳ್ತಾ ಇದ್ದೇನೆ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಬಂದ್ರೆ ನಿಜವಾಗ್ಲೂ ಆ ಓಂಕಾರವನ್ನು ನಾವು ಉಚ್ಚರಿಸಿದ್ದಕ್ಕೆ ಏನು ಪರಿಣಾಮ ಉಂಟಾಗಬೇಕೋ ಆ ಪರಿಣಾಮ ಬಹಳ ಸ್ಪಷ್ಟವಾಗಿ, ಬಹಳ ಕರಾರುವಕ್ಕಾಗಿ ಅದರ ಒಂದು ಪರಿಣಾಮ ಉಂಟಾಗ್ತದೆ. ಸೊ ಇದೆಲ್ಲ ಇದು ಒಂದು ರೀತಿಯಲ್ಲಿ ಸೈನ್ಸ್ ಅಂತಾನೆ ಹೇಳ್ತಾರೆ. ನೋಡಿ, ಅಲ್ಲಿ ಅಕಾರ ಅಂದ ತಕ್ಷಣ ನಮ್ಮ ನಾಭಿಯ ಪ್ರದೇಶದಲ್ಲಿ ನಾವು ನಮ್ಮ ನಾಭಿಯೇ ಈ ಸ್ಥೂಲ ದೇಹಕ್ಕೆ ಒಂದು ರೀತಿ ಕೇಂದ್ರ. ಆ ಕೇಂದ್ರದಲ್ಲಿ ಉಂಟಾಗ್ತಕ್ಕಂತಹ ಒಂದು ತರಂಗಗಳನ್ನು, ಒಂದು ವೈಬ್ರೇಷನ್ ಅನ್ನ ನಾವು ಗಮನಿಸ್ಬೇಕು. ಅದನ್ನು ಗಮನಿಸ್ಬೇಕು. ನಾವು ಉಚ್ಚರಿಸುವಾಗ ಅಷ್ಟರ ಮಟ್ಟಿಗೆ ನಾವು ತಲ್ಲೀನತೆ ಬರಬೇಕು. ಆ ತಲ್ಲೀನತೆ ಬಂದ್ರೆ ಆ ನಾಭಿಯ ಭಾಗದಲ್ಲಿ ಉಂಟಾಗ್ತಕ್ಕಂತಹ ಒಂದು ಕಂಪನಗಳನ್ನು ನಾವು ಗಮನಿಸ್ಬೇಕು. ಅದಕ್ಕೆ ನಮ್ಮ ಹಿರಿಯ ಸಹೋದರರು ಬಹಳ ಚೆನ್ನಾಗಿ ಅದನ್ನ ಮಾಡಿಸ್ತಾ ಇದ್ರು. ನಮ್ಮ ಕೃಷ್ಣಮೂರ್ತಿಯವರ ಒಂದು ಕಾರ್ಯಾಗಾರದಲ್ಲಿ, ಅದನ್ನ ಧ್ಯಾನ ಕಾರ್ಯಾಗಾರದಲ್ಲಿ ಅವರು ಅದಕ್ಕೆ ಬಹಳ ಮಹತ್ವವನ್ನು ಕೊಟ್ಟು ಮಾಡಿಸ್ತಾ ಇದ್ರು. 3 ಬಾರಿ ಬರೀ ಅಕಾರವನ್ನ 3 ಬಾರಿ ಉಚ್ಚರಿಸೋದು, ಆಗ ನನ್ನ ಸ್ಥೂಲ ದೇಹದ ಪ್ರಜ್ಞೆ ನನ್ನ ಕೇಂದ್ರಕ್ಕೆ ತೆಗೆದುಕೊಳ್ತಾ ಇದ್ದೇನೆ ಅಂತಕ್ಕಂಥ ಭಾವನೆ ಮೇಲೆ 5 ನಿಮಿಷ ಧ್ಯಾನ ಮಾಡುವಂಥದ್ದು. ಆ ನಂತರದಲ್ಲಿ ಉಕಾರವನ್ನ 3 ಬಾರಿ ಉಚ್ಚಾರ ಮಾಡ್ತಾ ಈಗ ನಾನು ನನ್ನ ಯೋಚನಾ ಮತ್ತು ಭಾವನಾಮಯ ಕ್ಷೇತ್ರದಲ್ಲಿರ್ತಕ್ಕಂತಹ ಪ್ರಜ್ಞೆಯನ್ನ ನನ್ನ ಕೇಂದ್ರಕ್ಕೆ ತೆಗೆದುಕೊಳ್ತಾ ಇದ್ದೇನೆ ಅಂತ ಹೇಳಿ ಆ ಹೃದಯ ಭಾಗವನ್ನ ಗಮನಿಸ್ತಾ ಆ ಉಕಾರವನ್ನ ಉಚ್ಚಾರ ಮಾಡಿಸ್ತಕ್ಕಂಥದ್ದು. ನಂತರ ಬಾಯಿಯನ್ನು ಮುಚ್ಚಿ ಮಕಾರವನ್ನು ಉಚ್ಚರಿಸುವಾಗ ನಮ್ಮ ಭ್ರೂ ಮಧ್ಯೆ, ಅಂದ್ರೆ ನಾವೇನು ಈ ಚಕ್ರಗಳ ವಿಚಾರನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆ ಚಕ್ರವನ್ನು ದಾಟಿ ಮೇಲಕ್ಕೆ, ಅಂದ್ರೆ ಮೌನ ಮನಸ್ಸಿಗೆ ನನ್ನ ಪ್ರಜ್ಞೆ ಆಜ್ಞಾಚಕ್ರವನ್ನ ದಾಟಿ ಮುಂದಕ್ಕೂ ಕೂಡ ಹೋಗ್ತಾ ಇದೆ ಅಂಥೇಳಿ ಮಕಾರವನ್ನು ಉಚ್ಚರಿಸಿ ಅಲ್ಲಿ ಅದ್ರ ಮೇಲೆ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತಕ್ಕಂಥದ್ದು. ಹೀಗೆ 5 ನಿಮಿಷ ಒಂದೊಂದು ಅಕ್ಷರದ ಮೇಲೆ, ಅಕಾರದ ಮೇಲೆ, ಉಕಾರದ ಮೇಲೆ ಮತ್ತು ಮಕಾರದ ಮೇಲೆ ಒಂದು 5 ನಿಮಿಷ ಅದರ ಮೇಲೇನೆ ನಾವು ಅವುಗಳನ್ನ ಉಚ್ಚಾರ ಮಾಡಿ ಅದ್ರ ಮೇಲೆ ನಾವು ಧ್ಯಾನ ಮಾಡ್ತಾ ಹೋದಾಗ
ಬಹಳಷ್ಟು ಪರಿಣಾಮ ಉಂಟಾಗಿರ್ತಕ್ಕಂಥದ್ದನ್ನು ನಮ್ಮಲ್ಲಿ ಸಾಕಷ್ಟು ನಮ್ಮ ಹಿರಿಯ ಸದಸ್ಯರುಗಳು ಅದನ್ನು ಅನುಭವಿಸಿದ್ದಾರೆ. ಹಾಗಾಗಿ ಆ ಮಂತ್ರಕ್ಕೆ ಸಾಕಷ್ಟು ಶಕ್ತಿ ಇರ್ತದೆ. ಕೇವಲ ಅದು ಒಂದು ಯಾಂತ್ರಿಕ ಉಚ್ಚಾರಣೆಯಿಂದ ಅಷ್ಟು ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಆ ತಲ್ಲೀನತೆ ಮತ್ತು ಶ್ರದ್ಧೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರೋದು. ಹಾಗಾಗಿ ಈ ಮಂತ್ರಗಳ ಶಕ್ತಿಯನ್ನು ನಾವು ಕಡೆಗಣಿಸುವಂತಿಲ್ಲ ಅಂತ ಹೇಳ್ಬೋದು. ಇನ್ನು ಈ ಗಾಯತ್ರಿ ಮಂತ್ರ, ಒಂದು ಮಾತು ಬರ್ತದೆ, ನ ಗಾಯತ್ರಿ ಪರಮ ಮಂತ್ರ, ಅಂದರೆ ಗಾಯತ್ರಿ ಮಂತ್ರಕ್ಕಿಂತಹ ಪವಿತ್ರವಾದ ಮಂತ್ರ ಬೇರೊಂದಿಲ್ಲ ಅನ್ನೋದನ್ನು ನಾವು ಕೇಳ್ತೀವಿ. ಅದಕ್ಕೋಸ್ಕರ ನಮ್ಮ ಒಂದು ಜ್ಯೋತಿ ಪೂಜೆ ಮಾಡ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಸುಮಾರು ಒಂದು 7-8 ಬಾರಿ ನಾವು ಆ ಗಾಯತ್ರಿ ಮಂತ್ರವನ್ನು ನಾವು ಉಚ್ಚರಿಸ್ತೇವೆ. ನೋಡಿ, ಆ ಗಾಯತ್ರಿ ಮಂತ್ರವೂ ಕೂಡ ಆ ಓಂಕಾರದಿಂದನೇ ಪ್ರಾರಂಭವಾಗ್ತದೆ. ಅಲ್ಲಿ ಓಂಕಾರವನ್ನು ಉಚ್ಚರಿಸಿ ಓಂ ಭೂಹು ಓಂ ಭುವಃ ಅಂತ ಹೇಳುವಾಗ ನೋಡಿ, ಒಂದೊಂದು ಭೂ ಭುವಃ ಸುವಹ ಮಹಃ ಅಂತ ಹೇಳುವಾಗ ಅವು ನಾವು ಏನು ಲೋಕಾಂತರಗಳನ್ನು ಹೇಳ್ತೀವಿ, ಲೋಕಗಳ ವಿಷಯವನ್ನ ಒಂದೊಂದು ಲೋಕವನ್ನು ಪ್ರತಿನಿಧಿಸುತ್ತೆ. ಆಗ ನಾವು ಆ ಓಂ ಭೂಹು ಓಂ ಭುವಃ ಓಂ ಸುವಹ ಅಂತ ಹೇಳುವಾಗೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು, ನನ್ನ ಪ್ರಜ್ಞೆಯನ್ನ ಒಂದು ಮಟ್ಟದಿಂದ ಮತ್ತೆ ಮೇಲಕ್ಕೆ ನಾನು ಏರಿಸ್ಕೊಳ್ತಾ ಇದ್ದೇನೆ ಅನ್ನುವಂಥ ಭಾವನೆ ಇರಬೇಕು. ಆ ಹೆಸರುಗಳನ್ನ ಹೇಳಿದ ತಕ್ಷಣ ನಾವು ಯಾವಾಗ ಆ ರೀತಿ ಶ್ರದ್ಧೆಯಿಂದ ನಾವು ಭಾವಿಸ್ಕೊಳ್ತೇವೋ, ಆಯಾ ಲೋಕಗಳ ಒಂದು ಏನು ದೇವತೆಗಳಿರುತ್ತಾರೆ, ಆ ದೇವತೆಗಳು ಕೂಡ ಆ ಒಂದು ಮಂತ್ರೋಚ್ಚಾರಣೆಯನ್ನು ಮಾಡಿದಾಗ ಆ ಒಂದೊಂದು ಕಾರ್ಯಕ್ಕೆ ಒಂದೊಂದು ದೇವಗಣ ವಿಧಾಯಕವಾಗಿದೆ ಅಂತ ನಾನು ಹೇಳಿದೆ ಪ್ರಾರಂಭದಲ್ಲೇ. ಆ ವಿಧಾಯವಾಗಿರ್ತಕ್ಕಂತಹ ಆ ದೇವತೆಗಳು ಆ ಕ್ಷಣದಲ್ಲಿ ಬಹಳ ಆನಂದದಿಂದ ಅವರ ಒಂದು ಕಾರ್ಯವನ್ನು ಮಾಡೋದಕ್ಕೆ ಅವರು ಉದ್ಯುಕ್ತರಾಗ್ತಾರೆ. ಅಂದ್ರೆ ಆ ಮಟ್ಟಿನ ಅಲೈನ್ಮೆಂಟ್ ಆಗ್ಬೇಕು ನಾವು ಅಂಥೇಳಿ, ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಉಚ್ಚರಿಸಿದಾಗ ಆಯಾ ಲೋಕಕ್ಕೆ ಸಂಬಂಧಪಟ್ಟ ದೇವತೆಗಳಿದ್ದಾರಲ್ಲ, ಆ ದೇವತೆಗಳಿಗೂ ಕೂಡ ಆನಂದ ಉಂಟಾಗ್ತದೆ. ಅದವ್ರಿಗೊಂದು ರೀತಿ ಎನರ್ಜಿ ಸಿಗ್ತದೆ. ಆಗ ಅವರು ಕೂಡ ಆ ಕಾರ್ಯವನ್ನು ಮಾಡೋದಕ್ಕೆ ಅಷ್ಟೇ ಉತ್ಸುಕರಾಗಿ ಅವರು ತಯಾರಾಗ್ತಾರೆ. ಅದರಿಂದ ನಾವು ಆ ಮಂತ್ರಗಳನ್ನು ಉಚ್ಚಾರ ಮಾಡ್ತಾ ಇರುವಾಗ ಕೊನೆಗೆ ಆ ಸೌರ ಬ್ರಹ್ಮಾಂಡಾಧಿಪತಿಯನ್ನು ಕೂಡ ಆಹ್ವಾನಿಸ್ತದೆ ಅಂತ ಹೇಳ್ತಾರೆ. ನಾವು ಆ ಸವಿತೃದೇವನನ್ನು ಕುರಿತು ಆ ಪ್ರಾರ್ಥನೆ ಮಾಡ್ತೀವಲ್ಲ, ಕೊನೆ ನೀವು ಧಿಯೋ ಯೋನ ಪ್ರಚೋದಯಾತ್ ಅಂತ ಕೇಳುವಾಗ ನಾವು ಯಾರನ್ನ ಕರಿತಾ ಇದ್ವಿ? ಆ ಸವಿತೃದೇವನನ್ನ ಕರೆದು ಈ ಸೌರ ಬ್ರಹ್ಮಾಂಡಾಧಿಪತಿಯಾಗಿರ್ತಕ್ಕಂತಹ ಆ ಸೂರ್ಯದೇವನನ್ನ ನಾವು ಕುರಿತು ನಾವು ಪ್ರಾರ್ಥನೆಯನ್ನ ಮಾಡಿ ನಮ್ಮ ಧೀ ಶಕ್ತಿಯನ್ನ ಪ್ರಚೋದಿಸು ಅಂತ ನಾವು ಕೇಳ್ಕೊಂಡಾಗ ಅಲ್ಲೇನಾಗ್ತದೆ, ಅದಕ್ಕೆ ಒಂದು ಪ್ರತ್ಯುತ್ತರದ ರೀತಿನಲ್ಲಿ ಒಂದು ಜ್ಯೋತಿಯ ಶಲಾಕೆ ಆ ಕಾಲದಲ್ಲಿ ಆ ಮಂತ್ರವನ್ನು ಜಪಿಸ್ತಾ ಇರ್ತಕ್ಕಂತಹ ವ್ಯಕ್ತಿಗೆ ಯಾವ ದಿಕ್ಕಿನಲ್ಲಿ ಸೂರ್ಯ ಇದ್ದಾನೋ ಆ ದಿಕ್ಕಿನ ಮಾರ್ಗವಾಗಿ ಒಂದು ಆ ಶಲಾಕೆ ಬಂದು ಆತನ ಹೃದಯವನ್ನ ಪ್ರವೇಶ ಮಾಡ್ತದೆ. ಯಾವ ವ್ಯಕ್ತಿ ಆ ಗಾಯತ್ರಿ ಮಂತ್ರವನ್ನು ಉಚ್ಚಾರ ಮಾಡಿದ್ದಾನೋ ಆಗ ಆ ಸೌರ ಬ್ರಹ್ಮಾಂಡಾಧಿಪತಿಯಿಂದನೇ ಒಂದು ಶಕ್ತಿಯ ಒಂದು ಶಲಾಕೆ ಬಂದು ಅವನ ಒಂದು ಹೃದಯವನ್ನ ಅದು ಪ್ರವೇಶ ಮಾಡ್ತದೆ. ಜೊತೆಗೆ ಆ ಮಂತ್ರೋಚ್ಚಾರಕನ ಹೃದಯವೆಲ್ಲವೂ ಮೇಲೂ ಅದ್ಭುತ ಪರಿಣಾಮವನ್ನು ಎರಡರ ಕೂಡ. ಹಲೋ ಹಲೋ ಕೇಳಿಸುತ್ತೆ, ಶುರು ಮಾಡಿ. ಸ್ವಲ್ಪ ಕಟ್ ಆಯ್ತು ಅಷ್ಟೇನೆ.
ನಮ್ಮ ಸೋದರ ಜಗದೀಶ್ ಅವ್ರ ಕಡೆಯಿಂದ ಸಿಗ್ನಲ್ ಬರ್ತಾ ಇಲ್ಲ, ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿ. ಸಹೋದರ ಸಹೋದರಿಯರೇ, ಸೋದರ ಜಗದೀಶ್ ಅವ್ರ ಕಡೆಯಿಂದ ಇನ್ನೂ ಸಿಗ್ನಲ್ ಸಿಗ್ತಾ ಇಲ್ಲ. ಇನ್ನೂ ಒಂದು 5 ನಿಮಿಷ ವೆಯ್ಟ್ ಮಾಡೋಣಂತೆ.